ನಾವು ನಮ್ಮ ವೈಷ್ಣವ ಪರಂಪರೆಯನ್ನು ನೋಡ್ತಾ ಬರ್ತಾ ಇದ್ದೇವೆ. ಈ ಪರಂಪರೆಯಲ್ಲಿ ಬಂದಂತಹ ಎಲ್ಲ ಯತಿಗಳು ಅಪರೋಕ್ಷ ಜ್ಞಾನಿಗಳು, ದೇವಾಂಶ ಸಂಭೂತರು ಅಂತ ನಾವು ನೋಡ್ತಾ ಬರ್ತಾ ಇದ್ದೇವೆ. ಬಹಳಷ್ಟು ಕಡೆ ಯತಿಗಳನ್ನು ನಾವು ಪರಿಚಯಿಸುವಾಗ ಪ್ರತಿವಾದಿಗಳನ್ನು ಗೆದ್ದಂಥ ಸನ್ನಿವೇಶಗಳನ್ನು ನೋಡ್ತಾ ಇದ್ದೇವೆ. ಇನ್ನು ಕೆಲವೊಂದು ಯತಿಗಳು ಜಪ ತಪ ಅನುಷ್ಠಾನ ನಿತ್ಯಾನಿಕಗಳನ್ನು ವಿಶೇಷವಾಗಿ ಮಾಡಿ ಸಿದ್ಧಿನಿ ಪಡೆದಂತಹ ಯತಿಗಳಿದ್ದಾರೆ. ಇನ್ನು ಕೆಲವೊಂದು ಯತಿಗಳು ಈ ವಿರಕ್ತ ಮಾರ್ಗದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಯತ್ಯಾಶ್ರಮವನ್ನು ಪಡೆದಂತಹ ಸಂದರ್ಭಗಳಿದೆ. ವಾಕ್ಶುದ್ಧಿ, ಮಂತ್ರಸಿದ್ಧಿ, ತಪಶಕ್ತಿ ಇರತಕ್ಕಂತಹ ಅನೇಕ ಯತಿಗಳು ಕಂಡು ಬರ್ತಾರೆ. ಈ ವಿಚಾರದಲ್ಲಿ ನಾವು ನೋಡೋದಾದರೆ ಕೆಲವೊಂದು ಯತಿಗಳಿದ್ದಾರೆ. ನಮ್ಮ ಈ ಜ್ಞಾನ ಭಕ್ತಿ ವೈರಾಗ್ಯವನ್ನು ವಿಶೇಷವಾಗಿ ಪಡೀಬೇಕು ಎಂಬತಕ್ಕಂಥ ಹಂಬಲದಿಂದ ಹೊರಟಂತಹ ಕೆಲವು ಯತಿಗಳಿದ್ದಾರೆ. ಆದರೆ ಪ್ರಮುಖವಾಗಿ ಕಾಣತಕ್ಕಂತಹ ಯತಿಗಳು ಅಂತಂದರೆ ವಿಷ್ಣು ತೀರ್ಥರು ಅಂತಂದರೆ ಶ್ರೀಮನ್ ಮಧ್ವಾಚಾರ್ಯರ ತಮ್ಮಂದಿರು. ಪೂರ್ವಾಶ್ರಮದಲ್ಲಿ ಅಣ್ಣ ಅಂದರೆ ಮಧ್ವಾಚಾರ್ಯರು ಆಶ್ರಮವನ್ನು ಸ್ವೀಕಾರ ಮಾಡ್ತಾರೆ. ಅದಾದ ನಂತರ ತಮ್ಮನಿಗೆ ಅಣ್ಣನ ಮಾರ್ಗದಲ್ಲೇ ಹೋಗಬೇಕು ಎಂಬತಕ್ಕಂಥ ಹಂಬಲ, ತುಡಿತ ಜಾಸ್ತಿ ಆಗ್ತಾ ಬರುತ್ತದೆ. ಏನಾದರೂ ಮಾಡಿ ಆ ಮಾರ್ಗದಲ್ಲಿ ನಾನು ಸಾಗಲೇಬೇಕು ಎಂಬತಕ್ಕಂತಹ ಅತ್ಯುತ್ಕಟವಾದ ಅಪೇಕ್ಷೆ, ಅದನ್ನು ಅಣ್ಣನಿಂದ ಪಡೀಬೇಕು, ಅಣ್ಣನ ಮಾರ್ಗದಲ್ಲಿ ಸಾಗಬೇಕು ಅಂತ ಅಣ್ಣನನ್ನು ಅನುಸರಿಸಿದ ತಮ್ಮ ಆನಂದ ತೀರ್ಥರು ಆಶ್ರಮ ತೆಗೆದುಕೊಂಡು ನಂತರ ಎಷ್ಟೋ ಸಮಯ ಇವರು ಮನೆಯಲ್ಲಿ ಇದ್ದರು. ಆ ಮನೇಲಿ ಇದ್ದರೂ ಕೂಡ ಲೌಕಿಕದಲ್ಲಿ ಆಸಕ್ತಿ ಇಲ್ಲ, ಒಲವು ಅಣ್ಣನ ಕಡೆ, ಅಣ್ಣನಂತೆ ಆಗಬೇಕು, ಏನಾದರೂ ಸಾಧನೆ ಮಾಡಬೇಕು ಅಂತ. ನೋಡಿ, ಅಣ್ಣ ತಮ್ಮರ ಕಥೆ ಅದ್ಭುತವಾಗಿದೆ. ಅಣ್ಣನನ್ನು ಅನುಸರಿಸಿ ಹೊರಟ ತಮ್ಮ ಬಹಳ ಸಮಯ ಕಾದಿದ್ದಾರೆ. ತುಂಬ ಸಮಯ ಆದ ನಂತರ ತಂದೆ ತಾಯಿಗಳು ತೀರ್ಕೊಂಡಿದ್ದಾರೆ. ಮನೆಯ ಜವಾಬ್ದಾರಿ ನೋಡ್ಕೊಳ್ಳೋಕ್ಕೋಸ್ಕರವಾಗಿ ತಂದೆ ತಾಯಿಗಳ ಜೊತೆಗೆ ಈ ಅನುಜ ಇದ್ದ, ಶ್ರೀಮದ್ ಆಚಾರ್ಯರ ತಮ್ಮ ಇದ್ದಿದ್ದು. ಸರಿ, ಕಾಲಕ್ರಮೇಣ ಅವರು ತೀರ್ಕೊಳ್ತಾರೆ. ಯಾವಾಗ ಆ ತಂದೆ ತಾಯಿಗಳು ತೀರ್ಕೊಳ್ತಾರೆ, ಅದಾದ ನಂತರ ಮತ್ತಷ್ಟು ಅವರಿಗೆ ಉತ್ಸಾಹ ಜಾಸ್ತಿ ಆಗ್ತದೆ, ಏನಾದ್ರು ಸಾಧನೆ ಮಾಡಲೇಬೇಕು ಅಂತ. ನೋಡಿ, ಇದು ಸಹಜವಾಗಿ ಅಭಿವ್ಯಕ್ತಿ ಆಗ್ತಕ್ಕಂಥದ್ದು, ಸಹಜವಾಗಿ ಅವರಲ್ಲಿ ಅಭಿವ್ಯಕ್ತಿಯಾಗಿ ಬಂದಂತಹ ಒಂದು ವಿರಕ್ತಿಯ ಮಾರ್ಗ ಇದು. ಎಷ್ಟೋ ಸಮಯ ಮೈ ಮರೆತು ಹಾಗೇ ಕುಳಿತು ಬಿಡ್ತಾ ಇದ್ದರಂತೆ, ಧ್ಯಾನಾಸಕ್ತರಾಗಿ ಏನೋ ಯೋಚನೆ ಮಾಡ್ತಾ ಆಧ್ಯಾತ್ಮ ಚಿಂತನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡರೆ ಮುಂದೆ ಏನಾಗ್ತಾ ಇದೆ, ಮನೆಯಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಾಗ್ತಿದ್ದಿಲ್ಲಂತೆ. ಒಂದು ಸರ್ತಿ ಏನಾಯಿತು ಅಂದರೆ ಕೂತಿದ್ದಾರೆ, ವಿಚಾರ ಮಾಡ್ತಾ ಮೈ ಮರೆತು ಬಿಟ್ಟಿದ್ದಾರೆ. ವಿಚಾರ ಆ ಕಡೆ ಆಧ್ಯಾತ್ಮದೆಡೆಗೆ ಸಾಗಿದೆ. ಮನೆಗೆ ಬಂದು ಕಳ್ಳರು ಎಲ್ಲ ದೋಚ್ಕೊಂಡು ಹೋದರೂ ಕೂಡ ಇವರು ಗಮನಕ್ಕೆ ಬಂದಿಲ್ಲ, ಅರಿವೇ ಇಲ್ಲ, ಮೈ ಮರೆತು ಬಿಟ್ಟಿದ್ದಾರೆ. ಅಷ್ಟು ಆಗಲೇ ಅವರಲ್ಲಿ ವಿರಕ್ತಿ ಬಂದುಬಿಟ್ಟಿತ್ತು. ಅವರಿಗೆ ಒಲವು ಆ ಕಡೆ ಸೆಳೆತ ಜಾಸ್ತಿ ಆಗ್ತಾಯಿತ್ತು. ಮನೆಯಲ್ಲಿ ಇದ್ದದೆಲ್ಲ ಪದಾರ್ಥ ಕದ್ಕೊಂಡು ಹೋಗ್ತಾ ಇದ್ರೂ ಅವ್ರಿಗೆ ಗಮನಕ್ಕೆ ಬಂದಿಲ್ಲ, ಲಕ್ಷ್ಯವೇ ಇಲ್ಲ ಆ ಕಡೆ. ಅಷ್ಟು ಒಂದು ವಿರಕ್ತ ಮನೋಭಾವ. ಆಮೇಲೆ ನೋಡ್ತಾರೆ, ಏನು ಅಂದರೆ ಏನೂ ಇಲ್ಲ. ಏನು ಮಾಡ್ತಾರೆ ಅಂದರೆ, ಸದ್ಯ ನನ್ನಲ್ಲಿ ಇನ್ನೂ ಈ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಪಡೆಯುವ ಕುತೂಹಲ ಹೆಚ್ಚಾಗುವಂತೆ ಮಾಡಿದ ಕಳ್ಳರಿಗೆ ಅಭಿನಂದನೆಗಳು ಅಂತ. ಏನು ಮಾಡ್ತೀರಿ ಹೇಳಿ? ಎಲ್ಲ ಪದಾರ್ಥ ತೆಗೆದುಕೊಂಡು
ಹೊರಟೋಗಿ ನನ್ನ ಉಪಕಾರವನ್ನು ಮಾಡಿದ್ದಾರೆ ಅಂಥೇಳಿ ಆ ಕಳ್ಳರಿಗೆ ಹೇಳಿದ್ರಂತೆ, ಭಾಳ ಉಪಕಾರ ಮಾಡಿದ್ದಾರಪ್ಪ ಕಳ್ಳರು ಇವರು ಅಂತ. ಇಂಥ ವ್ಯಕ್ತಿ ರೀ, ಬೇಸರವೇ ಇಲ್ಲ. ಆಯ್ತು, ಇನ್ನೂ ಒಳ್ಳೆಯದಾಯಿತು, ದುಡಿತ ಜಾಸ್ತಿ ಆಯಿತು, ಅಣ್ಣ ಇದ್ದಲ್ಲಿ ಹೋಗಬೇಕು, ಅಣ್ಣನ ಬಳಿ ನನಗೆ ಜ್ಞಾನ ಭಿಕ್ಷೆ ಕೊಡಿ ಅಂತ ನಾನು ಕೇಳಬೇಕು ಅಂತ ಹೊರಟೇ ಬಿಟ್ಟಿದ್ದಾರೆ. ಹೊರಟು ಸೀದಾ ಆವಾಗ ಶ್ರೀ ಮಧ್ವಾಚಾರ್ಯರು ವಿಷ್ಣುಮಂಗಲದ ಹತ್ತಿರ ಇದ್ದರು. ವಿಷ್ಣುಮಂಗಲಕ್ಕೆ ಹೋಗಿ ಅಲ್ಲಿ ದಿಗ್ವಿಜಯಕ್ಕಾಗಿ ಶ್ರೀಮದಾಚಾರ್ಯರು ಆ ಭಾಗದಲ್ಲಿದ್ದರು. ಆ ಭಾಗದಲ್ಲಿರ್ತಕ್ಕಂತಹ ರಾಜನು ಮಂತ್ರಿಗಳ ಜೊತೆಗೆ ಸಮಾಲೋಚನೆ ನಡೆಸಿ ಅಲ್ಲಿಯೇ ಕೆಲವೊಂದು ವಿಷಯಗಳನ್ನು ಅವರು ಗಮನಿಸಿ ಅಲ್ಲಿ ಅವರು ಸಂಚಾರವನ್ನು ನಡೆಸ್ತಾ ಇದ್ದರು. ಅಲ್ಲಿಗೇ ಹೋದರು, ಹುಡುಕಿಕೊಂಡು ಬಿಡಲಿಲ್ಲ, ಬೆನ್ನು ಹತ್ತಿ ಬಂದರು. ರಾಮನನ್ನು ಹುಡುಕಿಕೊಂಡು ಭರತ ಬಂದಂತೆ ಅಣ್ಣನನ್ನು ಹುಡುಕಿಕೊಂಡು ತಮ್ಮ ಬಂದ. ಸಾಷ್ಟಾಂಗ ನಮಸ್ಕಾರ ಮಾಡಿ ನನಗೆ ಜ್ಞಾನ ಭಿಕ್ಷೆಯನ್ನು ಕೊಡಬೇಕು, ನಿಮ್ಮ ಮಾರ್ಗದಲ್ಲಿ ನನ್ನನ್ನು ಕರೆದುಕೊಂಡು ಹೋಗಿ ಅಂಗಲಾಚಿ ಕೇಳ್ತಾರೆ. ತಮ್ಮ ನೋಡ್ತಾರೆ ಮಧ್ವಾಚಾರ್ಯರು, ಆಗ್ಲಪ್ಪ ಕಾಲ ಇನ್ನೂ ಪಕ್ವವಾಗಿಲ್ಲ, ಸಮಯ ಬಂದಾಗ ನೋಡುವ ಅಂತ ಹೇಳಿ ಕಳಿಸ್ತಾನಂತೆ. ಆಯಿತು ಅಂತ ಪಾಜಕಕ್ಕೆ ಮರಳಿ ಬರ್ತಾನೆ. ಮರಳಿ ಬಂದು ಮನೆಯಲ್ಲಿಯೇ ಕುಳಿತು ಏನು ಕೆಲಸ ಅರಿವೇ ಇಲ್ಲ. ಉಂಡ್ರು ಯಾವಾಗ ನಿದ್ದೆ ಮಾಡ್ತಾಯಿದ್ರು, ಯಾವಾಗ ಮಲಗ್ತಾಯಿದ್ರು, ಏನು ಲೌಕಿಕದ ಕಡೆ ಲಕ್ಷ್ಯವೇ ಇಲ್ಲ. ಬರೀ ಅಣ್ಣ ಯಾವಾಗ ಬರ್ತಾರೆ ಅಂತ ಶ್ರೀಮದಾಚಾರ್ಯರು ಸಂಚಾರ ಮುಗಿಸಿ ಬರಬೇಕು, ಕಾಯ್ತಾ ಕೂತಿದ್ದಾರೆ. ನೋಡಿ ಹೇಗೆ ಭರತ ಶ್ರೀರಾಮಚಂದ್ರ ವನವಾಸನ ಮುಗಿಸಿ ಯಾವಾಗ ಬರ್ತಾನೆ ಅಂತ ಕಾಯ್ತಾ ಇದ್ದಲ್ಲ, ಹಾಗೆ ಅಣ್ಣನಿಗಾಗಿ ಭರತನಂತೆ ಕಾದು ಕುಳಿತ ತಮ್ಮ. ಬರೀ ಜಪ ಅನುಷ್ಠಾನ, ಇಷ್ಟೇ ಧ್ಯಾನ, ದೇವರ ಬಗ್ಗೆ ಚಿಂತನೆ, ಅದರ ಬಗ್ಗೆ ಒಲವು ತುಂಬಿಕೊಂಡಂತಹ ಅಪರೂಪದ ವ್ಯಕ್ತಿ. ಸರಿ, ಕಾಲಕ್ರಮೇಣ ಅಲ್ಲಿಯ ಸಂಚಾರವನ್ನು ಮುಗಿಸಿ ಪಾಜಕಕ್ಕೆ ಮರಳಿ ತಮ್ಮ ಜನ್ಮಭೂಮಿಗೆ ಶ್ರೀಮದಾಚಾರ್ಯರು ಬಂದಾಗ ನೋಡಿದರು. ಕಣ್ಣಲ್ಲಿ ಕಂಡಿಟ್ಟು ನೋಡ್ತಾರೆ. ಯೋಗ್ಯ ಸಮಯ ಬಂದಿದೆ ಅಂತ ಶ್ರೀಮದಾಚಾರ್ಯರು ಗೊತ್ತಾಗಿ ಅವರಿಗೆ ಆಶ್ರಮ ಕೊಡ್ತಾರೆ. ಅವರೇ ವಿಷ್ಣು ತೀರ್ಥರಾಗ್ತಾರೆ. ಅಣ್ಣನಂತೆ ಇದ್ದು ಮತ್ತು ಗುರುಗಳಾದರು. ಇವಾಗ ಅಣ್ಣ ಗುರುಗಳ ಸ್ಥಾನಕ್ಕೆ ಬಂದರು. ವಿಶೇಷ ಗುರುಭಕ್ತಿ, ಅವರ ಸೇವೆ, ಅವರ ಕಡೆಯಿಂದ ಪಾಠ, ಚಿಂತನೆ ಎಲ್ಲವನ್ನು ಕೇಳಿ ಕರಗತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಕೇಳೋದು ಅಂತಂದರೆ ಶ್ರವಣ ಮನನ ಅದು ಆಗಿ ಧ್ಯಾನಕ್ಕೆ ತಿರುಗ್ತಾ ಇತ್ತು. ಆ ಮಟ್ಟದಲ್ಲಿ ಕೇಳೋದಂದ್ರೆ ಸುಮ್ಮನೆ ಕೇಳೋದಲ್ಲ, ಅಷ್ಟು ಆಳವಾದ ಒಳಗಿನ ತತ್ವಗಳನ್ನು ಹುಡುಕುವ ಪ್ರಯತ್ನ, ಅಷ್ಟು ರೀತಿಯಲ್ಲಿ ಅಧ್ಯಯನ. ಶ್ರವಣ ಕೇಳಿ ತಯಾರಾಗಿ ಅದ್ಭುತ ಪಾಂಡಿತ್ಯವನ್ನು ಪಡೆದರು. ಇದರ ಜೊತೆಗೆ ಹೆಚ್ಚು ದೇವರನ್ನು ತಿಳಿಯುವ ಕುತೂಹಲ, ದೇವರನ್ನು ಒಲಿಸ್ಕೊಳ್ಬೇಕು, ದೇವರನ್ನು ಕಾಣಬೇಕು, ಇಂತಹ ಒಂದು ಕುತೂಹಲ ತುಳುಕ್ತಾ ಇತ್ತು. ಆ ತತ್ವದ ಆಳೆ ಕೇಳಿತಾ ಇದ್ದರು. ಇವರ ನಿಷ್ಠೆ, ಸೇವಾ, ಶ್ರದ್ಧಾ ಮನೋಭಾವಗಳನ್ನು ಕಂಡು ತಪಶಕ್ತಿಯನ್ನು ಗಮನಿಸಿ ಶ್ರೀಮದ್ ಆಚಾರ್ಯರವರಿಗೆ ರಹಸ್ಯವಾಗಿ ಬ್ರಹ್ಮವಿದ್ಯೆಯನ್ನು ಬೋಧಿಸ್ತಾರೆ. ರಹಸ್ಯವಾಗಿ ಹೇಳ್ತಾರೆ ಅವರಿಗೆ, ಎಲ್ರಿಗೂ ಹೇಳುವಂಥದ್ದಲ್ಲ. ಅಂತಹ ವಿಶೇಷವಾದ ಬ್ರಹ್ಮವಿದ್ಯೆಯನ್ನು ಅಥವಾ ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಅನುಕೂಲವಾಗತಕ್ಕಂತಹ ವಿದ್ಯೆಗಳನ್ನು, ತತ್ವಗಳನ್ನು ರಹಸ್ಯವಾಗಿ ಅವರು ಹೇಳಿದ್ದಾರೆ. ನೋಡಿ, ಎಷ್ಟೋ ಯೋಗಿಗಳಿಗೂ ಕೂಡ ಗೊತ್ತಾಗದಿರತಕ್ಕಂತಹ, ಮಹಾ ತಪಸ್ವಿಗಳಿಗೆ ತಪಸ್ಸು ಮಾಡಿದರೂ ಗೊತ್ತಾಗದಿರತಕ್ಕಂತಹ ರಹಸ್ಯ ತತ್ವಗಳನ್ನು ರಹಸ್ಯವಾಗಿ ಬೋಧಿಸಿದರಂತೆ. ನೋಡಿ, ಅಂದರೆ ರಹಸ್ಯವಾಗಿ ಬೋಧಿಸಿದ್ದಾರೆ ವಿಷ್ಣು ತೀರ್ಥರಿಗೆ ಅಂತಂದರೆ ಆ ತತ್ವಗಳ ಆಳ ಎಷ್ಟಿರಬಹುದು, ಆ ತತ್ವಗಳನ್ನು ಪಡೀಲಿಕ್ಕೆ ಅಧಿಕಾರಿ ಯಾವ ರೀತಿ ಇರಬೇಕು ಅಂತ ಇದರಿಂದ ಗೊತ್ತಾಗ್ತಾ ಇದೆ. ರಹಸ್ಯವಾಗಿ ತಿಳಿದಿದ್ದಾರೆ. ರಹಸ್ಯವಾಗಿ ಅವರು ಹೇಳಿಕೊಟ್ಟ ಮೇಲೆ ಅವರು ಒಲವು ತುಡಿತ ಇನ್ನೂ ಜಾಸ್ತಿ ಆಯಿತು. ಅವರು ಹೇಗೆ ಅಂತಂದರೆ ಅಲ್ಲಿ
ಸಂಚಾರಕ್ಕೆ ಹೊರಟು ಬಿಡ್ತಾ ಇದ್ರು. ಅವರು ವಿಷ್ಣು ತೀರ್ಥರು ತಾವು ಸಂಚಾರ ಆಶ್ರಮ ಸ್ವೀಕಾರ ಮಾಡಿ ಆದ ಮೇಲೆ ಸುಬ್ರಹ್ಮಣ್ಯ ಕ್ಷೇತ್ರ, ಈ ಕುಮಾರಾದ್ರಿ ಪರ್ವತ ಅಂತೇನು ಕರಿತೀವಲ್ಲ, ಆ ಭಾಗಕ್ಕೆ ಬರ್ತಾಯಿದ್ರು. ಶ್ರೀಮದಾಚಾರ್ಯರೂ ಇದ್ರು ಅಲ್ಲಿ. ಶ್ರೀಮದಾಚಾರ್ಯರಿಗೆ ಇಷ್ಟವಾದ ಸ್ಥಳ ಅದು. ಆವಾಗ ಅಲ್ಲಿ ಎಷ್ಟೋ ಸಮಯ ಅಲ್ಲಿ ಪೂಜೆ ನೆರವೇರಿಸ್ತಾ ಇದ್ರು. ಸುಬ್ರಹ್ಮಣ್ಯದಲ್ಲಿ ಅಲ್ಲಿದ್ದು ಎಷ್ಟೋ ಸಮಯ ಅಲ್ಲಿ ಪೂಜಾದಿಗಳನ್ನು ನೆರವೇರಿಸ್ತಾ ಇದ್ರು ಅವರು. ಬೆಳಿಗ್ಗೆ ಉಡುಪಿ ಕೃಷ್ಣನ ಸನ್ನಿಧಾನ, ಮಧ್ಯಾಹ್ನ ಸಮಯದಲ್ಲಿ ಮಧ್ಯವಾಟಕ್ಕೆ, ಸಾಯಂಕಾಲ ಸಮಯದಲ್ಲಿ ಸುಬ್ರಹ್ಮಣ್ಯಕ್ಕೆ, ಹೀಗೆ ಅವರ ದಿನದ ಸಂಚಾರ ಮಧ್ವಾಚಾರ್ಯರದು. ಈ ಭಾಗಕ್ಕೆ ಶ್ರೀಮದಾಚಾರ್ಯರು ಅಲ್ಲಿದ್ದರು. ಶ್ರೀಮದಾಚಾರ್ಯರು ಜೊತೆಗೆ ವಿಷ್ಣು ತೀರ್ಥರು ಇದ್ದಾವಾಗ ಅವ್ರು ಹೇಗೆ ಅಂದರೆ ಅಲ್ಲಿಂದ ಸಿದ್ಧಿ ಪಡೆದು ಜಪಕ್ಕೆ ಹೊರಟೋಗ್ತಾ ಇದ್ರು. ಜಪ ಇಲ್ಲಿ ಅಂತಂದರೆ ಹಿಂದೆ ಏನು ಕುಮಾರ ಪರ್ವತ, ಹರಿಶ್ಚಂದ್ರ ಬೆಟ್ಟ ಅಂತ ಕರೀತೇವಲ್ಲ, ಅಲ್ಲಿ ಆ ಬೆಟ್ಟಕ್ಕೆ ತಪಸ್ಸಿಗೆ ಹೋಗಿಬಿಡ್ತಾಯಿದ್ರು. ಎಷ್ಟೋ ಸಮಯ ಧ್ಯಾನವನ್ನು ಮಾಡ್ತಾ ಅಲ್ಲೇ ಕುಳಿತು ಬಿಡ್ತಾಯಿದ್ರು. ವಿಚಿತ್ರವಾದ ಒಂದು ಪ್ರವೃತ್ತಿ. ಹೀಗೆ ಅವರು ಹೆಚ್ಚೆಚ್ಚು ಸಾಧನೆ ಮಾಡ್ತಾಯಿದ್ರು. ಹೇಗೆ ಅಂತಂದರೆ ಶ್ರೀಮದಾಚಾರ್ಯರು ಈ ಭಾಗದಲ್ಲಿ ಬಂದ ನಂತರ ವಿಷ್ಣು ತೀರ್ಥರು ಅಲ್ಲೇ ಉಳಿದುಕೊಂಡು ತಮ್ಮ ಸಾಧನೆಯನ್ನು ಹೆಚ್ಚು ಮಾಡ್ತಾ ಹೋದರು. ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಎಂಬತಕ್ಕಂತಹ ಒಂದು ತುಡಿತ ಜಾಸ್ತಿ ಆಯಿತು ಅವರಿಗೆ. ಹೊರಟು ಬಿಟ್ರು ಅವರು. ಏನು ಒಂದು ಕುಮಾರಾದ್ರಿ ಅಂತಲೇ ಗೊತ್ತಿ. ಅದು ಕುಮಾರಾದ್ರಿ ಅಂತಂದರೆ ವಾದರಾಜ ತೀರ್ಥರು ಅದನ್ನು ಮುಕ್ತಿದ್ವಾರ ಅಂತ ಕರೆದಿದ್ದಾರೆ. ತಪಸ್ವಿಗಳ ತಪೋಭೂಮಿ, ಅದು ಪಾವನ ಭೂಮಿ, ಪಾವನ ಕ್ಷೇತ್ರ. ಆ ಪರ್ವತದ ನಟ್ಟ ನಡುವೆ ಹೋಗಿ ತಪಸ್ಸು ಮಾಡ್ತಾ ಕೂತಿದ್ದಾರೆ ನೋಡಿ. ಎಷ್ಟೋ ವರ್ಷಗಳ ಕಾಲ ನಿಂತು ತಪಸ್ಸು ಮಾಡಿದರು. ಅನ್ನ ನೀರು ಎಲ್ಲ ಬಿಟ್ಟು ತಪಸ್ಸು. ಆ ಬ್ರಹ್ಮ ರಹಸ್ಯವಾಗಿ ಶ್ರೀಮದ್ ಆನಂದ ತೀರ್ಥರು ಬೋಧಿಸಿದ ಬ್ರಹ್ಮವಿದ್ಯೆಯನ್ನು ತಿಳಿದು ಅನುಸಂಧಾನ ಮಾಡಿ ಮನನ ಮಾಡ್ತಾ ಆ ಒಂದು ನಿಟ್ಟಿನಲ್ಲಿ ದೇವರನ್ನು ಪಡಿಬೇಕು ಅಂತ ತಪಸ್ಸು ಮಾಡಿದ್ದಾರೆ ರೀ. ಏನು ನಾವೇನು ಭಾಗವತದಲ್ಲಿ ಮಹಾಭಾರತದ ತಪಸ್ಸು ಮಾಡಿದ್ದ ಕತೆ ಕೇಳ್ತೇವೆ. ನಮ್ಮ ಹತ್ತಿರದಾಗ ಒಂದು ಕಾಲಘಟ್ಟದಲ್ಲಿ ತಪಸ್ಸು ಮಾಡಿರ್ತಕ್ಕಂಥ ಮಹಾನೀತಿ ಎಂದು ವಿಷ್ಣು ತೀರ್ಥರು 13ರ ಶತಮಾನ ಅಷ್ಟೇ ಸರಿ ಅಲ್ಲಿ ತಪಸ್ಸು ಮಾಡಿದರು. ಎಷ್ಟೋ ಏನೂ ಇಲ್ಲ. ಅವರ ಆ ತಪಸ್ಸನ್ನು ನೋಡಿ ಉಳಿದವರೆಲ್ಲ ಗಾಬರಿ ಆಯಿತು. ಏನಪ್ಪ ಇದು, ಕಳವಳ ಆಯಿತು. ಏನೋ ಆ ಗುರುಗಳು ಇಷ್ಟು ಮಾಡ್ತಾ ಇದ್ದಾರೆ. ಮತ್ತು ಅವರು ತಪಸ್ಸಿಗೆ ಹೋಗೋ ಮೊದಲು ಒಬ್ಬರಿಗೆ ಆಶ್ರಮ ಕೊಟ್ಟಿದ್ದರು. ಅವರು ಅನಿರುದ್ಧ ತೀರ್ಥರು ಅಂತ. ಅನಿರುದ್ಧ ತೀರ್ಥರಿಗೂ ಅವರ ಶಿಷ್ಯರಿದ್ದರು. ಇವಾಗ ಅನಿರುದ್ಧ ತೀರ್ಥರಿಗೆ ಆಶ್ರಮ ಕೊಟ್ಟಾಗಿತ್ತು. ಅನಿರುದ್ಧ ತೀರ್ಥರು ಜೊತೆಗೆ ಇದ್ದರು, ಇವರ ನಂತರದವರು. ಸರಿ, ಅನಿರುದ್ಧ ತೀರ್ಥರು ಅವರನ್ನು ನೋಡಿ ತಮ್ಮ ಶಿಷ್ಯರನ್ನು ಕೆಲವರೆಲ್ಲ ಕರೆದುಕೊಂಡು ಆ ಬೆಟ್ಟದ ಹತ್ರ ಹೋಗಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾರೆ. ಇಷ್ಟು ಕಠಿಣ ತಪಸ್ಸು ಸಾಕು, ಏನಾದರೂ ಸ್ವಲ್ಪ ಆಹಾರ ತಗೊಳ್ಳಿ ಅಂತ ಹೇಳಿದ್ರಂತೆ. ಅಷ್ಟು ಹೇಳಿದ ನಂತರ 5 ದಿನಕ್ಕೂ ಒಮ್ಮೆ ಪಂಚಗವ್ಯ ಪ್ರಾಶನ ಮಾಡ್ತಿದ್ರಂತೆ ನೋಡಿ. 5 ದಿನಕ್ಕೊಮ್ಮೆ ಪಂಚಗವ್ಯ ಪ್ರಾಶನ ಮಾಡಿ ತಪಸ್ಸು ಪ್ರಾರಂಭ. ಘೋರ ತಪಸ್ಸು. ಅದಾದ ಮೇಲೆ ಹೋಗಿ ತಾವಾಗಿ ಉದುರಿ ಬಿದ್ದ ಎಲೆಗಳನ್ನು ತಿಂದು ತಪಸ್ಸು. ಎಲ್ಲರೂ ಕೇಳಿದ್ದಾರೆ, ಸ್ವಾಮಿ ನೀವು ಭಾಗವತದಲ್ಲಿ ಕೇಳಿದ್ರಿ ತಪಸ್ಸು ಮಾಡಿದ ಹಾಗೆ ಅಂತ. ನಮ್ಮ ಕಲಿಯುಗದಲ್ಲಿ ಇಂಥ ಘೋರ ತಪಸ್ಸು ಮಾಡಿದ ವ್ಯಕ್ತಿ ಅಂದರೆ ಶ್ರೀಮದ್ ಆಚಾರ್ಯರ ತಮ್ಮ, ಅಣ್ಣನನ್ನು ಅನುಸರಿಸಿದ ತಮ್ಮ ವಿಷ್ಣು ತೀರ್ಥರು ಇಂಥ ಘೋರ ತಪಸ್ಸು ಮಾಡಿದರು. ಬರೀ ಎಲೆಗಳನ್ನು ತಿಂತು ತಪಸ್ಸು ಮಾಡಿದರು. ಅದಾದ ಮೇಲೆ ಭಯಂಕರ ದೇವರನ್ನು ಸಾಕ್ಷಾತ್ಕಾರ, ಬ್ರಹ್ಮ ಅಪರೋಕ್ಷ ಜ್ಞಾನ, ಬ್ರಹ್ಮ ಸಾಕ್ಷಾತ್ಕಾರ ಆಗಬೇಕು, ದೇವರನ್ನು ಕಾಣಬೇಕು ಅನ್ನೋ ಕುತೂಹಲದಿಂದ ತಪಸ್ಸು ಮಾಡಲಿಕ್ಕೆ ಇನ್ನೂ ಎತ್ತರಕ್ಕೆ ಹೋಗಿದ್ದಾರೆ. ಇನ್ನೂ ಎತ್ತರ ಅಂತಂದರೆ ಆ ಮೋಡದ ಸಾಲುಗಳು ಬಂದು ಅಲ್ಲಿ ಎತ್ತರದಲ್ಲಿರ್ತಕ್ಕಂಥ ಕಲ್ಲು ಬಂಡೆಗೆ ತಾಕಿ ಹಿಮಗಡ್ಡೆ ಬೆಳೆದಂತಹ ಒಂದು ಕಲ್ಲು ಬಂಡೆ. ಆ ಕಲ್ಲು ಬಂಡೆಯ ಮೇಲೆ ಹಿಮ ಹೆಪ್ಪುಗಟ್ಟಿತ್ತು. ಯಾರು ಕೂಡ ಒಂದು ಗಳಿಗೆ ಆ ಹೆಬ್ಬಂಡೆ ಮೇಲೆ ಕೂಡ್ಲಿಕ್ಕಾಗೋಲ್ಲ. ಒಂದು ಒಪ್ಪತ್ತು ಕೂತರೂ ಕೂಡ ಎದ್ದು ಓಡಿ ಬರ್ತಾರೆ.
ತುತ್ತ ತುದಿಲಿರತಕ್ಕಂತಹ ಕಲ್ಲು ಬಂಡೆಯ ಮೇಲೆ ಏನು ಗೌರಿ ಶಿಖರ ಪರ್ವತ ನೀವು ನೋಡ್ತೀವಿ, ಬದರಿ ಕಡೆ ಹೋದಾಗೆಲ್ಲ ಆ ಕಲ್ಲು ಬಂಡೆಯ ಮೇಲೆ ಹಿಮ ಅಂಟಿಕೊಂಡಿರುತ್ತೆ. ಹಾಗೆ ಈ ಕುಮಾರಾದ್ರಿ ಹರಿಶ್ಚಂದ್ರ ಪರ್ವತ ಏನಿದೆ ಅದರ ತುತ್ತ ತುದಿಯಲ್ಲಿರ್ತಕ್ಕಂಥ ಕಲ್ಲು ಬಂಡೆ ಹೆಪ್ಪುಗಟ್ಟಿದ ಗಟ್ಟಿ ಮಂಜುಗಡ್ಡೆ ಅಂತ ಹೆಪ್ಪುಗಟ್ಟಿದ ಕಲ್ಲು ಬಂಡೆಯ ಮೇಲೆ ಕುಳಿತು ಘೋರ ತಪಸ್ಸು, ಭಯಂಕರ ತಪಸ್ಸು ಮಾಡಿದರು. ದೇವತೆಗಳೇ ಆಶ್ಚರ್ಯಪಟ್ಟರಂತೆ. ಎಂತಹ ನಾರಾಯಣ ಪಂಡಿತಾಚಾರ್ಯರು ಮಧ್ವಜಿದ್ದರು ಹೇಳ್ತಾರೆ, ಇಂತಹ ತಪಸ್ವಿಗಳ ಮಹಿಮೆಯನ್ನು ನಾನು ಹೇಳಲಿಕ್ಕೆ ನಾನು ಸಮರ್ಥನ ಆಗುವುದಿಲ್ಲ ಅಂತ ಹೇಳ್ತಾರೆ. ಎಂತೂ ಬಣ್ಣಿಸಬಲ್ಲೆ ಅಂತ ಹೇಳ್ತಾರೆ ಅವರು. ಸಾಧ್ಯವೇ ಇಲ್ಲ ಅಂತಹ ಒಂದು ತಪಸ್ಸು ಮಾಡಿ ಅಲ್ಲಿ ಬ್ರಹ್ಮ ಶ್ರೀಮನ್ನಾರಾಯಣನ ಅಪರೋಕ್ಷ ಜ್ಞಾನ ಆಯಿತು ಅವರಿಗೆ. ಆ ಪ್ರಭೆ ಕಂಡು ಬರ್ತಾ ಇತ್ತು. ಅಲ್ಲಿಂದ ಇನ್ನು ಇದು ಆಗುವುದಿಲ್ಲ ಅಂತ ತಿಳಿದುಕೊಂಡು ಹಾಗೆ ಇರತಕ್ಕಂಥವರನ್ನು ಪುನಃ ಅನಿರುದ್ಧ ಹೋಗಿ ಸಾಕು ಅಂತ ನಿಲ್ಲಿಸಬೇಕು ಅಂಥೇಳಿ ತಪಸ್ಸಲ್ಲಿ ನಿರತರಾದವರನ್ನು ಪುನಃ ಮರಳಿ ಕರೆದುಕೊಂಡು ಬಂದರಂತೆ. ಯಾರು? ಅನಿರುದ್ಧ ತೀರ್ಥರು. ಸಾಕು ಅಂತ ಗೊತ್ತಾಯಿತು. ಅನಿರುದ್ಧ ತೀರ್ಥರು ವಿಷ್ಣು ತೀರ್ಥರು ನೋಡುವಾಗ ಇವರು ಬ್ರಹ್ಮನನ್ನು ಒಲಿಸಿಕೊಂಡಿದ್ದ ನಾರಾಯಣನನ್ನು ಒಲಿಸಿಕೊಂಡಿದ್ದಾರೆ ಎಂಬತಕ್ಕಂತಹದ್ದು ಗೊತ್ತಾಯಿತು ಅವರಿಗೆ. ಅವ್ರ ಮುಖದಲ್ಲಿ ಆ ವರ್ಚಸ್ಸು ಕಂಡು ಬಂದಂತೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ತಾವಿನ್ನು ಬರಬೇಕು, ಬಂದು ಮುಂದಿನ ಮಠದ ಕಾರ್ಯ ನೋಡ್ಕೋಬೇಕು ಅಂತ ಹೇಳಿದ್ರಂತೆ. ಹರಿಶ್ಚಂದ್ರ ಘಟ್ಟದಿಂದ ಪುನಃ ಅವ್ರನ್ನ ಕರ್ಕೊಂಡು ಬಂದವರು ಅನಿರುದ್ಧ ತೀರ್ಥರು. ನೋಡ್ರಿ ಎಂತಹ ಒಂದು ತಪಶಕ್ತಿ, ಎಂಥ ಮಹಾಮಯತಿಗಳು. ಅದಾದ ಮೇಲೆ ಉಡುಪಿಗೆ ಬಂದು ಉಡುಪಿಯಲ್ಲಿ ಸ್ವಲ್ಪ ಕಾಲ ಇದ್ದು ಪುನಃ ಅಲ್ಲಿ ಪಾಠವನ್ನು ಹೇಳಿದರು. ಈಗಾಗಲೇ ಆನಂದ ತೀರ್ಥರು ಅದೃಶ್ಯರಾಗಿದ್ದರು. ಆಗ ಇವರು ಬಂದದ್ದನ್ನು ಕಂಡು ಅಲ್ಲಿಯ ಶಿಷ್ಯ ಸಮೂಹಕ್ಕೆ, ಪಂಡಿತರಿಗೆ ಸಾಕ್ಷಾತ್ ಆನಂದ ತೀರ್ಥರೇ ಪಾಠ ಹೇಳಿಕೆ ಬಂದಿದ್ದಾರೆ ಅಂತ ಭಾಸವಾಗ್ತಿತ್ತಂತೆ. ಅಂತಹ ಒಂದು ತೇಜಸ್ಸು. ಯಾಕಂದರೆ ಇದೆಲ್ಲ ಆನಂದ ತೀರ್ಥರ ವಿಶೇಷವಾದ ಕರುಣೆ, ಅನುಗ್ರಹದ ಬಲ. ಅಷ್ಟು ಕರುಣೆ, ಅವರ ಭಕ್ತಿ, ಆ ಗುರುಭಕ್ತಿ ಮೆಚ್ಚಿ ಅಷ್ಟು ಅಪಾರವಾದ ಕರುಣೆಯನ್ನು ಮಾಡಿಬಿಟ್ಟಿದ್ದಾರೆ ಅವರ ಮೇಲೆ. ಅಲ್ಲಿದ್ದು ಬಹಳಷ್ಟು ಶಿಷ್ಯರನ್ನು ತಯಾರು ಮಾಡಿ ಪಾಠವನ್ನು ಹೇಳ್ತಾ ಇದ್ದರು, ಪರ್ಯಾಯವನ್ನು ನೆರವೇರಿಸಿದರಂತೆ. ಅಲ್ಲಿ ಪುನಃ ಒಬ್ಬ ಯತಿಗಳಿಗೆ ಆಶ್ರಮ ಕೊಟ್ಟು ಅವರು ವೇದವ್ಯಾಸ ತೀರ್ಥರು ಬರ್ತಾರೆ. ವಿಷ್ಣು ತೀರ್ಥರು ಇಲ್ಲಿ ಬಂದು ಅವರು ಸೋದೆ ಮಠದ ಪ್ರವರ್ತಕರಾಗ್ತಾರೆ. ವಿಷ್ಣು ತೀರ್ಥರ ನಂತರ ವೇದವ್ಯಾಸ ತೀರ್ಥರು ಹೀಗೆ ಬರ್ತಾರೆ. ಅದನಂತರ ವಿಷ್ಣು ತೀರ್ಥರು ಈಗಾಗಲೇ ಅನಿರುದ್ಧ ತೀರ್ಥರಿಗೆ ಆಶ್ರಮ ಕೊಟ್ಟಿದ್ದರು. ಅವರಿಗೂ ಕೂಡ ಏನು ಒಂದೊಂದು ಲಕ್ಷ್ಮೀ ನರಸಿಂಹದೇವರು ವ್ಯಾಸ ಸಂಪುಟ ಇದನ್ನು ಕೂಡ ಕೊಟ್ಟು, ವ್ಯಾಸ ಮುಷ್ಟಿ ಇವೆಲ್ಲ ಕೊಟ್ಟು ಅವರನ್ನು ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಕಳಿಸಿಕೊಟ್ಟಿದ್ದಾರೆ. ಮೂಲ ಪ್ರವರ್ತಕರು ವಿಷ್ಣು ತೀರ್ಥರಾದರೂ ಕೂಡ ವಿಷ್ಣು ತೀರ್ಥರ ಪರಂಪರೆ ಸೋದೆ ಮಠದಿಂದ ಪ್ರಾರಂಭ ಆಯಿತು. ಅಲ್ಲಿ ಅನಿರುದ್ಧ ತೀರ್ಥರಿಂದ ಸುಬ್ರಹ್ಮಣ್ಯ ಮಠದ ಪರಂಪರೆ ಪ್ರಾರಂಭ ಆಯಿತು. ಅನಿರುದ್ಧ ತೀರ್ಥರು ಪುನಃ ಅಲ್ಲಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಆ ಭಾಗದಲ್ಲಿ ಇರತಕ್ಕಂತಹ ಎಲ್ಲ ಪ್ರತಿವಾದಿಗಳನ್ನು ಗೆಲ್ಲತಕ್ಕಂತಹ ಕಾರ್ಯವನ್ನು ಮಾಡಿದರು. ಅವರಿಗೂ ಅಪಾರ ಪಾಂಡಿತ್ಯ, ತುಂಬಿದ ಜ್ಞಾನ, ಬ್ರಹ್ಮತರ್ಕದಲ್ಲಿ ವಿಶೇಷವಾದ ಪ್ರತಿಭೆ. ಅವರ ಮುಂದೆ ಈ ನೈಯಾಯಿಕ ತರ್ಕಗಳಾಗಲಿ, ಪ್ರಾಚೀನ ತರ್ಕಗಳು ಏನು ಮಂಡನೆ ಮಾಡಿದರೂ ಕೂಡ, ಪ್ರಾಚೀನ ತರ್ಕಗಳು, ನವೀನ ತರ್ಕಗಳು ಏನು ಆ ವಿಷಯ ಇಟ್ಟುಕೊಂಡು ಏನು ಪ್ರಶ್ನೆ ಮಾಡಿದರೂ ಕೂಡ ಅವರ ಬ್ರಹ್ಮತರ್ಕದ ಮುಂದೆ ಪ್ರತಿವಾದಿಗಳ ಆಟ ನಡೀತಿರಲಿಲ್ಲಂತೆ. ಅಂತಹ ಒಂದು ಮೇಧಾವಿ, ಜೊತೆಗೆ ತಪಶ್ಶಕ್ತಿ, ವಾಕ್ಶುದ್ಧಿ ಎಲ್ಲ ಇರತಕ್ಕಂತಹ ಅನಿರುದ್ಧ ತೀರ್ಥರು ವಿಶೇಷವಾದ ಗುರುಭಕ್ತಿಯನ್ನು ಹೊಂದಿರತಕ್ಕಂಥವರು. ಆನಂದ ತೀರ್ಥರಲ್ಲಿ, ವಿಷ್ಣು ತೀರ್ಥರಲ್ಲಿ ಹೀಗೆ ಅವರು ಪೂಜೆ ಮಾಡ್ತಾಯಿದ್ರು. ಎಷ್ಟೋ ಸಮಯ ತಮ್ಮ ಕಾರ್ಯವನ್ನು ನಡೆಸಿಕೊಂಡು ಮತ್ತು ಸಿದ್ಧಾಂತವನ್ನು ವಿಶೇಷವಾಗಿ ಪ್ರಚಾರ ಮಾಡಿರತಕ್ಕಂತಹ ವ್ಯಕ್ತಿಗಳು ಅನಿರುದ್ಧ ತೀರ್ಥರು. ಎಂತೆಂಥ ವ್ಯಕ್ತಿಗಳು ಇದ್ದಾರೆ ಅನಿರುದ್ಧ ತೀರ್ಥರು. ಅದಾದ ನಂತರ ವಿಷ್ಣು ತೀರ್ಥರು ಉಡುಪಿಯಲ್ಲಿ ಸ್ವಲ್ಪ ಕೆಲ ಕಾಲ ಇದ್ದು ಪುನಃ ತಮ್ಮ ಮೂಲ ಸ್ಥಳಕ್ಕೆ ಬರ್ತಾರೆ.
ಮೂಲ ಸ್ಥಳ ಅಂತಂದರೆ ಎಲ್ಲಿ ಅಂತಂದರೆ ಈ ಏನೊಂದು ಹರಿಶ್ಚಂದ್ರ ಪರ್ವತ ಇದೆ, ಕುಮಾರಾದ್ರಿ ಮುಕ್ತಿದ್ವಾರ ಅಂತ ಕರಿತಿದ್ದೀವಿ, ಅಲ್ಲಿಗೇ ಬಂದ್ರಂತೆ. ಅವರ ತುಡಿತ ಪುನಃ ತಪಸ್ಸಿನೆಡೆಗೆ ಸೆಳಿತಾ ಬಂತು. ಉಡುಪಿಯಿಂದ ಪುನಃ ಮರಳಿ ಬಂದಿಷ್ಟು ತೀರ್ಥರು ಸ್ವಲ್ಪ ಕಾಲ ಇಲ್ಲಿ ಪೂಜಾದಿಗಳನ್ನು ಮಾಡಿ ಪುನಃ ತಪಸ್ಸಿಗೆ ಹೊರಟರು. ನೋಡಿ, ಆ ತಪೋ ಮಾಡಬೇಕು ಅಂತ ಹಂಬಲ ಕಮ್ಮಿ ಆಗಿಲ್ಲ ಅವರಿಗೆ. ಪುನಃ ಬಂದು ಅದೇ ವೃತ್ತಿನ ಮುಂದುವರಿಸಿದರು. ಇವರಿಗೆಲ್ಲ ಆ ನರಸಿಂಹದೇವರು, ವ್ಯಾಸಮುಷ್ಟಿ ಮೊದಲಾದವುಗಳೇನು ಪೂಜೆ ಆಗ್ತಾಯಿತ್ತು ಅದೆಲ್ಲ ಸಂಸ್ಥಾನ ಪೂಜೆಯನ್ನು ಮುಂದುವರಿಸಬೇಕು ಅಂತ ಇವರ ಅನಿರುದ್ಧ ತೀರ್ಥರನ್ನು ಅಲ್ಲಿ ಮುಂದುವರಿಲಿಕ್ಕೆ ಹೇಳಿ ಇದನ್ನು ನೋಡ್ಕೊಳ್ತಿರ್ಬೇಕು, ಸಂಸ್ಥಾನ ಪೂಜೆ ನೋಡ್ಕೊಳ್ಬೇಕು ಅಂತ ಎಲ್ಲ ದೇವತೆಗಳ ಮೂಲ ಸಂಸ್ಥಾನ ವಿಗ್ರಹಗಳನ್ನು ಕೊಟ್ಟು ತಾವು ಮಾತ್ರ ವ್ಯಾಸ ಸಂಪುಟ ಅಂತಿದೆ, ವ್ಯಾಸ ಮುಷ್ಟಿ, ಅದನ್ನು ತಾವಿಟ್ಟುಕೊಂಡು ತಪಸ್ಸಿಗೆ ಹೊರಟು ಬಿಟ್ರು. ತಪಸ್ಸಿಗೆ ಹೋಗಿ ಅಲ್ಲೇ ಕುಳಿತು ಬಿಟ್ರು. ಅವರು ಎಷ್ಟೋ ಸಮಯ ಘೋರ ತಪಸ್ಸು ಮಾಡ್ತಾ ಕೂತಿದ್ದಾರೆ. ಒಮ್ಮೆ ಅವ್ರಿಗೆ ಅನಿಸ್ತಂತೆ, ಈ ತಪಸ್ಸು ಮಾಡ್ತಾ 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 ಅಸಂಪ್ರಜ್ಞಾತ ಪ್ರಜ್ಞೆ ಅಂದರೆ ತಮ್ಮನ್ನೇ ಮೈ ಮರೆತು ಬಿಡೋದು ಅಂತ. ಯೋಗದ ಸಿದ್ಧಿ ಇತ್ತಲ್ಲ ಅವರಿಗೆ, ಆ ಯೋಗದಲ್ಲಿ ಕುಳಿತು ಇದ್ದಕ್ಕಿದ್ದಂಗೆ ಈ ಅಸಂಪ್ರಜ್ಞಾತ ವ್ಯವಸ್ಥೆಗೆ ಸ್ಥಿತಿಗೆ ಹೋಗಿಬಿಟ್ರೆ ಮತ್ತು ಈ ಗತಿ ಏನು, ವ್ಯವಸ್ಥೆ ಏನು ಅಂತ ಹೇಳಿಕೊಂಡು ಅದಕ್ಕೆ ಈ ವ್ಯಾಸ ಮುಷ್ಟಿ ಅಂತೇನಿದೆ ಅದನ್ನು, ಆ ಸಂಪುಟ ಏನಿದೆ ಅದಕ್ಕೇನಾದ್ರು ವ್ಯವಸ್ಥೆ ಮಾಡಬೇಕು ಅಂತ ಅಂದ್ಕೊಂಡ್ರಂತೆ ಮನಸ್ಸಲ್ಲಿ. ಹೌದು, ನಾನು ಯೋಗ ಮಾಡ್ತಿದ್ದೇನೆ ಮತ್ತು ಇದಕ್ಕೂ ಅಕಸ್ಮಾತ್ ಹಾಗೆ ಮೈ ಮರೆತು ಹಾಗೆ ಕುಳಿತು ಬಿಟ್ಟರೆ ಈ ವ್ಯಾಸ ಮುಷ್ಟಿ ಸಂಪುಟ ಇಲ್ಲೇ ಉಳ್ಕೊಂಡ್ಬಿಡ್ತದಲ್ಲ ಅಂತ ಏನಾದ್ರು ವ್ಯವಸ್ಥೆ ಮಾಡಬೇಕು ಅಂತ ಒಮ್ಮೆ ಅಂದ್ಕೊಂಡ್ರಂತೆ. ಅದಕ್ಕೆ ಸರಿಯಾಗಿ ಅನಿರುದ್ಧ ತೀರ್ಥರಿಗೆ ವ್ಯಾಸ ಮುಷ್ಟಿ ಇರ್ತಕ್ಕಂತಹ ಏನು ಸಂಪುಟ ಇದೆ, ಆ ಸಾಲಗ್ರಾಮ ದೊಡ್ಡದು, ಅದನ್ನು ಪೂಜೆ ಮಾಡಬೇಕು ಅಂತ ಅನಿಸ್ತಂತೆ. ನಾನು ಒಮ್ಮೆ ಪೂಜೆ ಮಾಡಬೇಕು, ಯಾಕಂದರೆ ಎಲ್ಲವನ್ನು ಕೊಟ್ಟಿದ್ದಾರೆ, ವಿಗ್ರಹಗಳನ್ನು ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಆದರೆ ಅದೊಂದನ್ನು ಮಾತ್ರ ವಿಷ್ಣು ತೀರ್ಥರು ತೊಗೊಂಡು ಹೋಗಿದ್ದಾರೆ. ವಿಷ್ಣು ತೀರ್ಥರಿಗೂ ಆ ಬೆಟ್ಟದಲ್ಲಿ ಇದ್ದಾಗ ಈ ವಿಚಾರ ಬಂದಿದೆ. ಹಾಗಾದ್ರೆ ಇದಕ್ಕೊಂದೇನು ವ್ಯವಸ್ಥೆ ಆಗಬೇಕು ಅಂತ ಅವ್ರು ಅನ್ಕೊಳ್ಳೋದಕ್ಕೂ, ಅನಿರುದ್ಧ ತೀರ್ಥರು ಅದನ್ನೊಮ್ಮೆ ಪೂಜೆ ಮಾಡಬೇಕು ಅಂತ ಅನ್ಕೊಳ್ಳೋದಕ್ಕೂ ಸರಿ ಹೋಗಿದೆ. ಅನಿರುದ್ಧ ತೀರ್ಥರ ವಿಚಾರ ಅವರಿಗೆ ಗಮನಕ್ಕೆ ಬಂತು. ಓ ಸರಿ ಅಂತೇನು ಮಾಡಿದರು, ಅದನ್ನು ಆ ಪ್ರವಾಹದಲ್ಲಿ ಬಿಟ್ಟುಬಿಟ್ರಂತೆ. ಇರ್ತಕ್ಕಂಥ ಏನು ನದಿ, ನಾವು ಕುಮಾರ ಪರ್ವತ ಅದು ಕೆಳಗಿರ್ತಕ್ಕಂಥ ನದಿ ಏನಿದೆ, ಆ ದರ್ಪಣ ತೀರ್ಥ, ಆ ಪ್ರವಾಹದಲ್ಲಿ ಅಂದರೆ ಆ ಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ, ಆ ಭಾಗದಲ್ಲಿ ಅವರಿದ್ದಾರೆ. ಅಲ್ಲಿಂದ ಆ ಭಾಗದಿಂದ ಅವರು ಏನು ಮಾಡಿದ್ದಾರೆ, ಆ ನದಿಯ ಪ್ರವಾಹದಲ್ಲಿ ಆ ಸಂಪುಟವನ್ನು ತೇಲಿಬಿಟ್ರಂತೆ. ಮುಳುಗಲಿಲ್ಲ ಅದು. ಈ ಭಾಗದಲ್ಲಿ ಅನಿರುದ್ಧ ತೀರ್ಥರು ಜಪಾನುಷ್ಠಾನ ಮಾಡ್ತಾ ಕೂತಿದ್ದಾರೆ. ನೋಡ್ತಾ ಇರುವಾಗ ದೂರದಲ್ಲಿ ಆ ಪ್ರವಾಹದ ತೆರೆಗಳ ಗುಂಟ ಆ ಸಂಪುಟ ಹೊಳಿತಾ ಫಳಫಳ ತಿಳ್ಕೊಂಡು ಬರ್ತಾ ಇದೆ. ಬಂದಿದ್ದೇ ತಡ ಇವರಿಗೆ ರೋಮಾಂಚನವಾಯಿತಂತೆ. ಪರಮಾನುಗ್ರಹ ಮಾಡಿದರು ಅಂಥೇಳಿ ಅವರ ಬಳಿ ಆ ಸಂಪುಟ ನದಿಲಿ ತೇಲಿಕೊಂಡು ಬಂತಂತೆ. ನೋಡಿ, ಮುಳುಗದೇನೆ ಆ ತಪಶಕ್ತಿ, ಯೋಗಸಿದ್ಧಿ ಹೇಗೆ, ಹಾಗೆ ಆ ಒಂದು ಪರ್ವತದಿಂದ ಅವರು ತೇಲಿಬಿಟ್ಟಂಥ ಸಂಪುಟ ಇವರ ಕೈಗೆ ಬಂತು. ಅದನ್ನು ಅವರು ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಇಲ್ಲೊಂದು ಘಟನೆ ನಡೀತು. ಅದು ಅಲ್ಲಿರ್ತಕ್ಕಂತಹ ಬಲ್ಲಾಳ ರಾಜ ಅಂತಿದ್ದ, ಆ ರಾಜನ ಕಿವಿಗೆ ಬಿತ್ತು. ಹೀಗೆ ನದಿಯಲ್ಲಿ ಒಂದು ಸಂಪುಟ ತೇಲಿಕೊಂಡು ಬಂದಿದೆ, ಅದರ ಒಳಗಡೆ ಮುತ್ತು ರತ್ನಗಳು ತುಂಬಿರಿದೆ. ಮುತ್ತು ರತ್ನಗಳು ಹೇರಳವಾಗಿರತಕ್ಕಂಥ ಒಂದು ವಸ್ತು, ಒಂದು ಸಂಪುಟ, ಸಾಲಿಗ್ರಾಮದ ಐತಿ ಇರತಕ್ಕಂಥ ಸಂಪುಟ ಏನು ನೋಡ್ತಾ ಇದ್ದೀರಿವ, ಅದು ತೇಲಿಕೊಂಡು ಬಂತು. ಅದರ ಒಳಗಡೆ ಮುತ್ತು ರತ್ನಗಳು ತುಂಬ ಇವೆ ಅಂತ ರಾಜನ ಕಿವಿಗೆ ಊದಿಬಿಟ್ಟಿದ್ದಾರೆ. ಅವನೇನು ಮಾಡಿದ, ಏನಾದರೂ ಮಾಡಿದನ್ನು ವಶೀಕರಣ ಮಾಡ್ಕೋಬೇಕು, ನನ್ನ ಸ್ವತ್ತನ್ನಾಗಿ ಮಾಡ್ಕೊಳ್ಬೇಕು ಅಂತ ಮಠಕ್ಕೆ ಬಂದೇ ಬಿಟ್ಟ ಅಂತೆ. ಕಿತ್ಕೊಂಡ ಅದನ್ನು.
ಕಿತ್ತುಕೊಂಡು ಆ ವ್ಯಾಸ ಮುಷ್ಟಿ ಸಂಪುಟ ಏನಿದೆ ಕಿತ್ತುಕೊಂಡು ಕುಟ್ಟಿದ್ರಂತೆ. ಕುಟ್ಟಿದ್ರು, ಒಡಿಲಿಲ್ಲ. ಈ ಸುತ್ತಿಗೆ ಹಾರೆ ಅಂತೇವಲ್ಲ ಪದಾರ್ಥಗಳು, ಗಟ್ಟಿ ಹಾಕಿ ಕುಟ್ಟಿದರೆ ಒಡಿಲಿಲ್ಲ. ರಾಜನಿಗೆ ಆಶ್ಚರ್ಯ ಆಯಿತು. ದೊಡ್ಡ ದೊಡ್ಡ ಮಲ್ಲರು ಏನಿದ್ದಾರೆ, ಜಗಜಟ್ಟಿ ಮಲ್ಲರು, ಅಂಥವ್ರನ್ನ ಕರೆಸಿ ಅವರ ಕಡೆಯಿಂದ ಬಲವಾಗಿ ಕುಟ್ಟಿಸಿದ ಅಂತೆ. ಜಪ್ಪಯ್ಯ ಅಂದ್ರೂ ಭಿನ್ನ ಆಗಲಿಲ್ಲ. ಏನಾದರೂ ಎತ್ತಿ ಒಗೆದ್ರು ಅವರು ಜಟ್ಟಿಗಳು ಅದನ್ನು ತೆಗೆದು ನೆಲಕ್ಕೆ ಅಪ್ಪಳಿಸಿ ಒದರೂ ಕೂಡ ಅಭೇದ್ಯ, ತುಂಡೇ ಆಗಲಿಲ್ಲ. ಅದು ಅಂತಹ ಭಯಂಕರ ಅಭೇದ್ಯವಾಗಿರತಕ್ಕಂತಹ ಸಂಪುಟ ವ್ಯಾಸಮುಷ್ಟಿದು. ಕೊನೆಗೆ ಏನು ಮಾಡಿದ ರಾಜ ಅಂತಂದರೆ, ಈ ಪ್ರಬಲವಾದ ಆನೆಗಳನ್ನು ತಂದು ಅದನ್ನು ತುಳಿಸಿ ಅದನ್ನು ಒಡಿಬೇಕು. ಮುತ್ತುರತ್ನ ಒಳಗಡೆ ಇದೆ ಅಂತ ಅವನ ತಲೆಯಲ್ಲಿ ಕೂತುಬಿಟ್ಟಿದೆಯಲ್ಲ. ತುಳಿಸಿದರೆ ಮಿಸಗಲಿಲ್ಲ, ಏನು ಮಾಡಿದ್ರು ಭಿನ್ನ ಆಗಲಿಲ್ಲ. ಆನೆಗಳ ಕಡೆ ತುಳಿಸಿದ್ರು ಅಂತ ಆನಿಲ್ಲ. ಆ ಪ್ರಬಲ ಆನೆಗಳ ಬಲಿಷ್ಠವಾದ ಆನೆಗಳಿಂದ ತುಳಿಸಿದರೂ ಕೂಡ ಮುರಿಲಿಲ್ಲ ಅಂತ. ರಾಜ ಒಮ್ಮೆ ಆಶ್ಚರ್ಯ ಆಗಿಬಿಟ್ಟ, ಏನಪ್ಪ ಇದು, ಅಂತಹ ಒಂದು ಅಭೇದ್ಯವಾದ ಸಂಪುಟ ಅದು. ಅದೇ ನದಿಯಲ್ಲಿ ತೇಲಿ ಬಂದಿದ್ದು. ಸರಿ, ಏನಾಯಿತು, ಕೊನೆಗೆ ಆನೆಯಿಂದ ತುಳಿಸಿದ್ರಿಂದ ಆ ರಾಜನಿಗೆ ಮೈಯೆಲ್ಲ ಗುಳ್ಳಿ ಬಂದುಬಿಡ್ತು. ಮೈಯೆಲ್ಲ ಗುಳ್ಳಿ ಬಂದು ಬೆಂಕಿ ಹತ್ತೊಳಗೆ ಪ್ರಾರಂಭ ಆಯಿತು. ಎಲ್ಲೆಲ್ಲಿ ಗುಳ್ಳಿ ಆಗ್ತದೆಲ್ಲ ಮೈಯೆಲ್ಲ ಬೆಂಕಿ ಹತ್ಕೊಂಡು ಸುರ ಆಗೋಯ್ತು. ಲಬಲಬ ಹೊಡ್ಕೊಳ್ಳೋಂಥ ಸ್ಥಿತಿ. ಆನೆಯನ್ನು ತುಳಿದಿತ್ತಲ್ಲ, ಆನೆ ಮೇಲೆ ಗುಳ್ಳೆ ಆಗಿ ಅದು ಕೂಡ ಉರಿ ಹತ್ಕೊಂಡು ಒದ್ದಾಳಿಗೆ ಪ್ರಾರಂಭ ಆಯಿತು. ಇಂತಹ ಸ್ಥಿತಿ ಬಂತು, ಮೈಯೆಲ್ಲ ಗುಳ್ಳಿ ಎದ್ದು. ಕೊನೆಗೆ ಕ್ಷಮೆ ಕೇಳ್ತಾನೆ, ನಾನು ತಪ್ಪು ಮಾಡಿದೆ, ಕ್ಷಮಿಸಿ, ನಾನು ಮಾಡಿದ ತಪ್ಪಿಗೆ ನಾನು ಇಲ್ಲೇ ಕಲ್ಲಾಗಿ ಬಿಡ್ತೇನೆ ಅಂತ ಹೇಳಿದ್ದ. ಕೊನೆ ರಾಜ ಅಲ್ಲಿರ್ತಕ್ಕಂಥ ಈ ಹಾಸುಗಲ್ಲುಗಳನ್ನು ಹಾಕಿಸಿ ಅನುಕೂಲ ಮಾಡಿಕೊಟ್ಟು, ದೇವಸ್ಥಾನಗಳಿಗೆ ಬೇಕಾದ ಒಂದು ಅನುಕೂಲಗಳನ್ನು ಮಾಡಿ, ತಪ್ಪಿಗೆ ಕ್ಷಮೆ ಕೇಳಿಕೊಂಡ ನಂತರ ಒಂದಿಷ್ಟು ಸೇವೆಯನ್ನು ಮಾಡಿದ. ಅಲ್ಲಿ ಹಾಸುಗಲ್ಲುಗಳನ್ನು ಹಾಕಿಸಿ, ಪ್ರಾಕಾರ ಮೊದಲಾದವುಗಳಿಗೆ ಹಾಸುಗಳನ್ನು ಹಾಕಿಸಿ ತುಂಬ ಚಂದವಾಗಿ ಮಾಡಿ ಏನು ಮಾಡಿದ, ಅಲ್ಲೇ ಕಲ್ಲಾಗಿ ಬಿಟ್ಟ. ನೋಡಿ, ರಾಜ ಕಲ್ಲಾಗಿ ಬಿಟ್ಟ. ಈಗಲೂ ಕೂಡ ದೇವಸ್ಥಾನ ಎದುರಿಗೆ ಕಲ್ಲಾಗಿ ನಿಂತಹ ಆ ರಾಜನ ವಿಗ್ರಹ ಇದೆ. ಅಲ್ಲಿ ಜನ ಏನು ಮಾಡ್ತಾರೆ ಅಂದರೆ, ಈ ದೀಪವನ್ನು ಹಚ್ಚಿಡ್ತಾರೆ. ಮತ್ತು ಈ ಏನಾದ್ರು ಮೈಲಿ ಉರಿ ಬಂದರೆ, ನೋವಾದರೆ ಶಾಂತಿ ಆಗಬೇಕು ಅಂಥೇಳಿ ಆ ಕಲ್ಲಿನ ವಿಗ್ರಹದ ಮುಂದೆ ಏನು ರಾಜ ತಪ್ಪಿಗಾನ ಶಿಲೆ ಆಗ್ತದೆ ಅಂತೇಳಿ ಇದ್ದಕ್ಕಿದ್ದಂತಲ್ಲಿ ಶಿಲೆಯಾಗಿ ನಿಂತುಬಿಟ್ಟ ಅಂತ. ಆ ಶಿಲೆಗೆ ಮುಂದೆ ಜನಾಂಗ ಏನು ಮಾಡ್ತು ಅಂತಂದರೆ, ಏನಾದ್ರು ಉರಿ ಬಾಧೆ ಇತ್ಯಾದಿಗಳು ಬಂದರೆ ಆ ಪ್ರತಿಮೆಯ ಮುಂದೆ ಉರಿ ಶಾಂತಿಗಾಗಿ ಬೆಣ್ಣೆ ಮತ್ತು ಕುಂಬಳ ಹತ್ತಿ ಅದನ್ನು ಇಡ್ತಾ ಇರ್ತಾರಂತೆ. ಈಗೂ ಕೂಡ ಏನಾದ್ರು ಉರಿ ಇತ್ಯಾದಿಗಳು ತೊಂದರೆಗಾದಾಗ, ದೇಹದಲ್ಲಿ ಬಾಧೆ ಬಂದಾವಾಗ ಉಪದ್ರವ ಪರಿಹಾರ ಆಗಲಿ ಅಂತೇಳಿ ಆ ಕಲ್ಲಿನ ಮುಂದೆ ಇಡ್ತಾರಂತೆ. ಅದೇ ರಾಜಬಲ್ಲಾಳನ ಕಲ್ಲಿನ ವಿಗ್ರಹ ಇವತ್ತು ಕೂಡ ಇದೆ. ಉರಿಮಾರಿ ಶಕ್ತಿಗಳಿಗೆ ಪರಿಹಾರವಾಗಲಿ ಅಂತೇಳಿ ಮಾಡಿಸ್ತಾರಂತೆ. ಇಂತಹ ನಡೆದ ಘಟನೆ ಇದೆಲ್ಲ ನೋಡಿ. ಅಂದರೆ ತಪಶಕ್ತಿ. ಅನೇಕ ಕಥೆಗಳನ್ನು ಕೇಳಿದ, ವಾದಿಪತಿವಾದಿಗಳನ್ನು ಗೆದ್ದರು ಇತ್ಯಾದಿಗಳನ್ನು ಭಯಂಕರ ಹೇಳ್ಕೊಂಡು ಬಂದಿದ್ದೇವೆ. ಆದರೆ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಮೈಗೂಡಿಸಿಕೊಂಡಂತಹ ಯತಿಗಳು ಒಳ್ಳೆ ಅವರ ಕಥೆಯನ್ನು ಕೇಳಿದರೆ ರೋಮಾಂಚನವಾಗ್ತದೆ. ನೋಡಿ, ಅನಿರುದ್ಧ ತೀರ್ಥರು ಇಂತಹ ಮಹಿಮರು, ವಿಷ್ಣು ತೀರ್ಥರು, ಆಮೇಲೆ ಅನಿರುದ್ಧ ತೀರ್ಥರು. ಇದಾದ ನಂತರ ಇದೇ ಪರಂಪರೆಯಲ್ಲಿ ಮುಂದೆ, ಅದೇ ಸುಬ್ರಹ್ಮಣ್ಯ ಮಠನ ಪರಂಪರೆಯಲ್ಲಿನೇ ಮುಂದೆ ಇನ್ನೊಬ್ಬ ರೀತಿ ಬರ್ತಾರೆ. ಅವರ ಹೆಸರು ವೇದ ಪೂಜ್ಯ ತೀರ್ಥರು ಅಂತ. ವೇದ ಪೂಜ್ಯ ತೀರ್ಥರು ಅಂತ. ಇವ್ರದ್ದೇನು ಗೊತ್ತಾ, ಜಪ ತಪಸ್ಸು ಆಂಗಿಕ ಮಂತ್ರಗಳ ಪಠಣ, ಯಾವಾಗಲೂ ಮಂತ್ರಗಳ ಜಪ, ವೇದವ್ಯಾಸ ಕೃಷ್ಣ ಮಂತ್ರಗಳ ಜಪ ಮಾಡೋದು.
ಜಪ ಜಪ ಕೂತ್ರೆ ಹೊತ್ತಿನ ಪರಿವೇ ಇಲ್ಲ ಇವರಿಗೆ. ನೋಡಿ, ಅದೇ ಪರಂಪರೆ ಬಂದಂಥವರು. ಆನ್ಹಿಕ ಅಂದರೆ ಆನ್ಹಿಕ ಕೂತ್ರೆ ಮೈ ಮರೆತು ಬಿಡ್ತಾ ಇದ್ರಂತೆ. ಎಷ್ಟೊತ್ತು ಆಗುತ್ತೋ ಎಷ್ಟೊತ್ತು ಕೂತು ಬಿಡೋದು. ಇವರ ಗುರುಗಳು ಏನು ಒಂದು ವೇದ ಪೂಜ್ಯ ತೀರ್ಥರಿದ್ದಾರೆ. ಇವರು ಗುರುಗಳು ವೇದಗರ್ಭ ತೀರ್ಥರು. ವೇದಗರ್ಭ ತೀರ್ಥರು ಇವರಿಗೆ ಆಶ್ರಮ ಕೊಟ್ಟಿತ್ತು. ಇಬ್ಬರು ಇದ್ದರು. ವೇದಗರ್ಭ ತೀರ್ಥರು ಕಾಯ್ತಾ ಕೂಡಬೇಕು. ನದಿಗೆ ಹೋದಿಲ್ಲ, ನದಿಗೆ ಹೋದವರು ಬರಲಿಲ್ಲ ಅಂದರೆ ಯಾವಾಗ ಈ ಸಂಪುಟ ತೀಲಿ ಬಂತು ಅಲ್ಲಿಂದ ಅದು ಸಂಪುಟ ತೀರ್ಥ ಅಂತ ಪ್ರಸಿದ್ಧಿ ಆಯಿತು. ಮತ್ತು ದರ್ಪಣ ತೀರ್ಥ ಅಂತಲೂ ಅಲ್ಲಿದೆ. ಆ ಸುಬ್ರಹ್ಮಣ್ಯ ಮಠದ ಒಳಗಡೆ ವೇದಗರ್ಭ ತೀರ್ಥರು ಪೂಜೆ ಮುಗಿಸಿ ಕಾಯ್ತಾ ಕೂಡಬೇಕು. ಅವರಿಂದ ಎಲ್ಲ ತಡ ಆಗ್ತಾಯಿತ್ತು. ಹೋದವರು ಬರ್ತಾನೆ ಇರಲಿಲ್ಲ. ಆ ನದಿ ದಡಕ್ಕೆ ಹೋಗಿಬಿಟ್ರೆ ಜಪ ಮಾಡ್ತಾ ಕೂತು ಬಿಡೋದು. ಅದರಿಂದಾಗಿ ಇವರು ಹೊತ್ತಾಗ್ತಾಯಿತ್ತು. ವೇದಗರ್ಭ ತೀರ್ಥರಿಗೆ ಭಿಕ್ಷೆ ಕೂಡುವ ಅಂತಂದರೆ ಹೊತ್ತಾಗ್ತಾಯಿತ್ತು. ಸರಿ, ಹೆಂಗೆ ಅವ್ರು ಬಿಟ್ಟು ಕೂಡ ಹಾಗಿಲ್ವಲ್ಲ. ಎಲ್ಲದಕ್ಕೂ ಅವರಿಂದಾಗಿ ವೇದಗರ್ಭ ತೀರ್ಥರಿಗೆ ಗುರುಗಳಿಗೆ ಸಮಸ್ಯೆ ಆಗೋಯಿತು. ಸ್ವಲ್ಪ ಬೇಸರವೂ ಆಗ್ತಾಯಿತ್ತು. ಎಷ್ಟು ತಡ ಮಾರಾಯ ಹೀಗೆ ಅಂದರೆ. ತಡ ಅಂದರೆ ಏನೋ ಅವರಿಗೆ ಅರಿವೇ ಇರ್ತಿರಲಿಲ್ಲ. ಬೇಕಾದಾಗಲಿ ಅದರ ಕಡೆ ಒಲವು ಜಾಸ್ತಿ. ಜಪ ಕೂತೇ ಬಿಡೋದೆ. ಕೃಷ್ಣ ವೇದವ್ಯಾಸ ಮಂತ್ರ ಜಪ ಮಾಡ್ತಾ ಕೂತು ಬಿಡ್ತಾ ಇದ್ರಂತೆ. ಅವರು ಲೌಕಿಕದ ಕಡೆ ಲಕ್ಷ್ಯವೇ ಇಲ್ಲ ಅವರಿಗೆ. ಯಾವಾಗ ಬೇಕು ಅನಿಸುತ್ತೆ ಆವಾಗ ಬಂದು ತಮ್ಮ ಭಿಕ್ಷಾದಿಗಳನ್ನ ಸ್ವೀಕಾರ ಮಾಡ್ತಾಯಿದ್ರು. ಇಂತಹ ಒಂದು ಯತಿಗಳು ನೋಡಿ, ಅಷ್ಟು ಒಂದು ಆನ್ಹಿಕ ಮಡಿ, ಅಷ್ಟು ಒಂದು ಪರಿಶುದ್ಧತೆ ಇತ್ತು, ಅಷ್ಟು ಒಂದು ನಿಷ್ಠೆಯಿಂದ ಒಂದು ಸಂಪ್ರದಾಯ ಆ ಆಚರಣೆಯನ್ನು ಆನ್ಹಿಕಗಳನ್ನು ಅಷ್ಟು ಶ್ರದ್ಧೆಯಿಂದ ಮಾಡಿಕೊಂಡು ಬಂದಂತಹ ಯತಿಗಳು ವೇದ ಪೂಜ್ಯ ತೀರ್ಥರು. ಒಮ್ಮೆ ಏನಾಯಿತು ಘಟನೆ ಏನಾಯಿತು ಅಂತಂದ್ರೆ ನೋಡಿ, ಈ ವೇದ ಪೂಜ್ಯ ತೀರ್ಥರಿದ್ದಾರಲ್ಲ, ಅಲ್ಲಿ ವೇದಗರ್ಭ ತೀರ್ಥರು ಭಿಕ್ಷಾದಿಗಳನ್ನು ಮುಗಿಸಿ ಭಿಕ್ಷೆಗೆ ಎಲೆ ಹಾಕ್ತಾರೆ. ಬಾಳೆ ಎಲೆಯನ್ನು ಹಾಕಿ ಇವರು ಕೂಡ ಹಾಕಿದ್ದಾರೆ. ಇವರು ಬರಬೇಕು ಕಾಯ್ತಾ ಇದ್ದಾರೆ. ಇವರು ಗೊತ್ತಾಯಿತು, ನನ್ನ ಜಪ ಅನುಷ್ಠಾನಗಳಿಂದ ಗುರುಗಳಿಗೆ ತೊಂದರೆ ಆಗ್ತಾ ಇದೆ ಅಂಥೇಳಿ ಅವರು ಕಮ್ಮಿ ಮಾಡ್ಕೊಳ್ಳಿಲ್ಲ. ನಾನೇ ಇಲ್ಲಿಂದ ಜಗ ಖಾಲಿ ಮಾಡಬೇಕು ಅಂದ್ಕೊಂಬಿಟ್ರಂತೆ. ನನ್ನ ಜಪದಿಂದ ಇವ್ರಿಗೆ ಗುರುಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಗೊತ್ತಾಯಿತು. ಗೊತ್ತಾದ ಮೇಲೆ ಜಪ ಕಮ್ಮಿ ಮಾಡಿಬಿಟ್ಟು ಹೋಗುವ ಅಂತ ಅಂದ್ಕೊಳ್ಳಿಲ್ಲ ಅವರು. ಅಲ್ಲಿಂದ ಹೊರಡೋ ವಿಚಾರ ಮಾಡಿದರು. ಏನು ಮಾಡಿದ್ರಂತೆ, ಅಲ್ಲಿ ಭಿಕ್ಷೆಗೆ ಬಾಳೆಯಲ್ಲಿ ಹಾಕಿದ್ರಂತೆ. ಶಿಷ್ಯರ ಹತ್ರ ಹೇಳಿದ್ರಂತೆ, ಈ ನನಗೆ ಊಟಕ್ಕೆ ಬಾಳೆಯಲ್ಲಿ ಹಾಕಿದಾರಲ್ಲ, ತಕ್ಷಣ ಹೋಗಿ ಆ ಬಾಳೆಯಲ್ಲಿ ತುಂಬನಿ ಅಂದ್ರಂತೆ. ಬೇಗ ಹೋಗಿ ಆ ಬಾಳೆಯಲ್ಲಿ ತುಂಬನಿ ಅಂತ. ಆ ಬಾಳೆಯಲ್ಲಿ ತಂದರೆ ಈ ವೇದ ಪೂಜ್ಯ ತೀರ್ಥರು ಆ ಬಾಳೆಯಲ್ಲಿನ ಆ ಮುಂದೆ ನದಿ ಇತ್ತಲ್ಲ, ಆ ನದಿಯಲ್ಲಿ ಆ ಬಾಳೆಯಲ್ಲಿ ಇಟ್ಟು ಬಾಳೆಯಲ್ಲಿ ಮೇಲೆ ಕೂತು ಹೊರಟು ಬಿಟ್ರಂತೆ. ನೋಡಿ, ತೆಪ್ಪದಲ್ಲಿ ಕೂತು ಹೋಗ್ತಾರಲ್ಲ, ಬಾಳೆ ಅಂದರೆ ಎಷ್ಟು ಸಿದ್ಧಿ ಅಂತ ಹೇಳ್ತಾ ಇರೋದು. ಬಾಳೆ ಎಲೆನ ನೀರಲ್ಲಿ ಬಿಟ್ಟು ಆ ಬಾಳೆ ಎಲೆ ಮೇಲೆ ಇವ್ರು ಕೂತು ದೋಣಿ ಹಾಗೆ ಹೊರಟು ಬಿಟ್ರು. ಬಾಳೆ ಎಲೆ ಮೇಲೆ ಪ್ರಯಾಣ, ಬೋಟಲ್ಲ, ದೋಣಿ ಅಲ್ಲ, ನಾವೆಲ್ಲ ಏನೇನು, ಬರೀ ಬಾಳೆ ಎಲೆ ಮೇಲೆ ಹಿಂಗೆ ಕೂತು ಹೊರಟು ಬಿಟ್ರಂತೆ. ಶಿಷ್ಯರು ನೋಡ್ತಾ ಇದ್ದಾರೆ, ಅರೇ ಜಪಕ್ಕೆ ಬೇರೆ ಕಡೆ ಹೋಗೋಣ ಅಂತ. ಬಾಳೆ ಎಲೆ ಮೇಲೆ ಪ್ರಯಾಣ, ಬಾಳೆ ಮೇಲೆ ತೇಲ್ತಾ ಹೋಗ್ತಾ ಇದ್ದಾರೆ. ಹೋಯಿತು ಕುಮಾರಧಾರ, ಸುಮಾರು 2 ಮೈಲಿ ತುಂಬಿದ ಪ್ರವಾಹ, ಕುಮಾರಧಾರ ನದಿ ಇದು ಪ್ರವಾಹ ಹರಿತಾ ಇದೆ. ಆ ಮಧ್ಯದಲ್ಲಿ ಬಾಳೆ ಎಲೆ ಮೇಲೆ ಪ್ರಯಾಣ. ಎಲ್ಲಾದರೂ ಕೇಳಿದರೆ ಸ್ವಾಮಿ ಇಂತಹ ಒಂದು ಯತಿಯ ಪವಾಡ ಅಲ್ಲ, ಶಕ್ತಿ, ಜಪ ಮಾಡಬೇಕು, ಮಂತ್ರಸಿದ್ಧಿ. ನೋಡಿ, ಬಾಳೆ ಎಲೆ ಮೇಲೆ ಹೋಗಿದ್ದಾರೆ. ಹೋಗುವಾಗ ಮಧ್ಯಾಹ್ನದ ಸಮಯ, ಬಿಸಿಲು ಜಾಸ್ತಿ, ನೆತ್ತಿಗೆ ಭಾಳ ಬಿಸಿಲು ಬರ್ತಾಯಿತ್ತು. ತಕ್ಷಣ ಏನು ಮಾಡಿದ್ರಂತೆ ಅವರು, ಆ ಬಿಸಿಲು, ಆ ಮೈ ಶಾಖ ಜಾಸ್ತಿ ಆದವಾಗ ತಾವು ಉಟ್ಕೊಂಡಿರ್ತಕ್ಕಂಥ ಏನು ಅಂಗವಸ್ತ್ರ ಇದೆ, ಶಾಟಿದು ಅಂಗವಸ್ತ್ರ ಏನಿದೆ, ಅದನ್ನು ಎತ್ತಿ ಮೇಲೆ ಬಿಸಾಕಿದ್ರೆ ಅಂತೆ. ಮೇಲೆ ಹಾಕಿದರೆ ಅದು ಮೇಲೆ ಬಂದು ನಿಂತ್ಕೊಳ್ತು. ಛತ್ರಿ ಹಿಡಿತೀವಲ್ಲ ಹಾಗೆ ಮೇಲೆ ಬಂದು ನಿಂತು ಮೋಡ ಕವರ್ ಆಗ್ತದಲ್ಲ, ಹಾಗೆ ಮೋಡದ ಹಾಗೆ ಅದು ಬಂತು. ಇವ್ರು ಹೇಗೆ ಹೋಗ್ತಾರೆ ಹಾಗೆ ಅದು ಬರ್ತಾ ಇತ್ತು. ಈ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ದಲ್ಲ,
ಹಾಕ್ಕೊಂಡು ಒಗೆದಿರ್ತಾರೆ. ಶಾಟಿ ಛತ್ರದ ಹಾಗೆ ಬಂದು ನಿಂತು ಹೇಗೆ ಅದು ಈ ಬಾಳೆಯ ಮೇಲೆ ಇವರು ಮುಂದೆ ಹೋಗ್ತಾರೆ ನೀರೊಳಗೆ, ಹಾಗೆ ಅದು ಅವ್ರು ಬಂದು ಅವರಿಗೆ ತಂಪನ್ನು ಕೊಡ್ತಾ ಇತ್ತು, ನೆರಳು ಕೊಡ್ತಾ ಇತ್ತಂತೆ. ಎಲ್ಲರೂ ಕೇಳಿದ್ದಾರೆ ಸ್ವಾಮಿ. ವೈಷ್ಣವ ಪರಂಪರೆಯಲ್ಲಿ ಬಂದಂಥ ಯತಿಗಳು ಅಂದರೆ ಸಾಮಾನ್ಯರಲ್ಲ ನೋಡಿ. ಅದು ಸ್ವತಃ ಅದು ಆ ಶಾಟಿ ಹಾಗೆ ಛತ್ರಿ ಹಾಗೆ ಬರ್ತಾ ಇತ್ತು, ಹೇಗೆ ಹೋಗ್ತದೆ ಹಾಗೆ ಅದು ಬರ್ತಾ ಇತ್ತು. ಎಂತಹ ಮಹಿಮೆ ಎಲ್ಲರಿಗೂ ಗೊತ್ತಾಯಿತು. ವೇದ ಪೂಜ್ಯ ತೀರ್ಥರು ಬಾಳೆಯ ಮೇಲೆ ಕೂತು ಹೊರಟು ಬಿಟ್ಟಿದ್ದಾರೆ. ಸುತ್ತಮುತ್ತ ಜನರಿಗೆ ಗೊತ್ತಾಯಿತು. ಅಲ್ಲಿ ಎಲ್ಲ ಕಡೆ ಮುಂದೆ ಹಳ್ಳಿ ಇದೆ, ಆ ಪ್ರವಾಹದಲ್ಲಿ ಬರ್ತಾ ಇದ್ದಾರೆ ಅಂತ ಹೋಗ್ತಾ ಮುಂದೆ ಒಂದು ಹಳ್ಳಿ ಇತ್ತು, ಕಾಯಂಬಾಡಿ ಅಂತ ಒಂದು ಹಳ್ಳಿ. ಅಲ್ಲಿ ಜನರು ಆ ದಡದಲ್ಲಿಗೆ ಹೆಂಗೋ ಓಡಿ ಹೋಗಿ ಜನಕ್ಕೆ ಗೊತ್ತಾಗಿ ಅಲ್ಲಿ ಸುದ್ದಿ ಮಾಡುತ್ತೆ. ಹಿಂಗೆ ಈ ದರ್ಪಣ ತೀರ್ಥದಿಂದ ನದಿಯಲ್ಲಿ ಕೂತು ಬಾಳೆಯ ಮೇಲೆ ಕೂತು ವೇದ ಪೂಜೆ ತೀರ್ಥ ಹೊರಟು ಬಿಟ್ಟಿದ್ದಾರೆ, ಪ್ರವಾಹದಲ್ಲಿ ಬರ್ತಾ ಇದ್ದಾರೆ. ಅದು ಗೊತ್ತಾಗಿ ಆ ಕಾಯಂಬಾಡಿ ಹತ್ತಿರ ಇವರು ಬಂದಿದ್ದ ತಡೆ ಎಲ್ಲ ಕೈ ಮುಗಿದು ನಿಂತ್ಕೊಂಡ್ಬಿಟ್ಟಿದ್ರು. ಅಲ್ಲಿ ಎಲ್ಲ ಜನ ನಿಂತ್ಕೊಂಡು, ಕಾಯಂಬಾಡಿ ಆ ಹಳ್ಳಿಯ ಗ್ರಾಮದ ಜನ ಎಲ್ಲ ನಿಂತ್ಕೊಂಡು, ದಯವಿಟ್ಟು ತಾವು ಇಲ್ಲೇ ಇರಬೇಕು, ನಮ್ಮ ಗ್ರಾಮದಲ್ಲಿ ತಾವು ವಾಸ್ತವ್ಯವನ್ನು ಮಾಡಿ ತಮ್ಮ ದರ್ಶನ ಭಾಗ್ಯವನ್ನು ತಾವು ನಿರಂತರವಾಗಿ ಇಲ್ಲೇ ಇದ್ದು ನಮಗೆ ಅನುಗ್ರಹ ಕರುಣಿಸಬೇಕು, ನಮ್ಮನ್ನೆಲ್ಲರೂ ಪರಮ ಪವಿತ್ರನಾಗಿ ಮಾಡಬೇಕು ಅಂತ ಪದಿ ಕೇಳ್ಕೊಂಡಿದ್ದಾರೆ. ನಂತರ ಕಾಯಂಬಾಡಿಯಲ್ಲಿ ಇಳ್ಕೊಂಡ್ರು. ಅಲ್ಲಿ ಅವ್ರಿಗೆ ನೋಡಿ ಬರೀ ಜಪದ ಮಹಿಮೆ. ಅಲ್ಲಿ ಪುನಃ ತಮ್ಮ ಸಾಧನೆಯನ್ನು ಎಲ್ಲ ಮಾಡಿಕೊಂಡು ಕಾಯಂಬಾಡಿಯಿಂದ ಪುನಃ ಎಷ್ಟೋ ಸಮಯದ ನಂತರ ಅಲ್ಲೂ ಕೂಡ ಒಂದು ಮಠವನ್ನು ಸ್ಥಾಪಿಸಿ, ಕಾಯಂಬಾಡಿಯಲ್ಲಿ ಕೂಡ ಅಲ್ಲಿ ಲಕ್ಷ್ಮೀ ನರಸಿಂಹದೇವರ ಹಾಗೂ ಪ್ರಾಣದೇವರ ವಿಗ್ರಹಗಳ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲೇ ಎಷ್ಟೋ ಸಮಯ ಇದ್ದರು. ಅದಾದ ಮೇಲೆ ಪುನಃ ಸುಬ್ರಹ್ಮಣ್ಯ ಮಠಕ್ಕೆ ಬಂದು ಅಲ್ಲಿ ಇನ್ನೊಬ್ಬರಿಗೆ ಆಶ್ರಮ ಕೊಟ್ಟಿದ್ದಾರೆ. ಅವರು ವೇದೇಶ ತೀರ್ಥರು. ಅವರು ಕೂಡ ಸಚ್ಚಾರಿತ್ರ ಸಂಪನ್ನ ಇರತಕ್ಕಂಥವರು, ಪಂಡಿತರು, ತತ್ವಗಳನ್ನು ತಿಳಿದಿರತಕ್ಕಂಥ ಮಹಾಮೇಧಾವಿಗಳು, ಎಲ್ಲ ಅಪರೋಕ್ಷ ಜ್ಞಾನಿಗಳೇ. ಅವರಿಗೆ ಆಶ್ರಮವನ್ನು ಕೊಟ್ಟು ಈ ಪರಂಪರೆಯನ್ನು ನೀವು ಮುಂದುವರಿಸಿಕೊಂಡು ಹೋಗಿ ಸಂಸ್ಥಾನವನ್ನೆಲ್ಲ ವಹಿಸಿಕೊಟ್ಟು ಪುನಃ ಕಾಯಂಬಾಡಿಗೆ ವಾಪಸ್ ಬಂದರಂತೆ. ಯಾವ ಗ್ರಾಮದ ಜನ ನಿರಂತರವಾಗಿ ಇಲ್ಲೇ ಇದ್ದು ಅನುಗ್ರಹ ಮಾಡಬೇಕು ಅಂತ ಕೇಳ್ಕೊಂಡಿದ್ರಲ್ಲ, ಪುನಃ ಕಾಯಂಬಾಡಿಗೆ ಬಂದು ಅಲ್ಲೇ ಇದ್ದು ತಮ್ಮ ಏನು ಸಂಸ್ಥಾನ ಅಥವಾ ಒಂದು ಮಠ ಇದೆ ಅಲ್ಲಿ ಅವರು ಇದ್ದಾರೆ. ಅಲ್ಲಿ ಇದ್ದು ಎಷ್ಟೋ ಸಮಯ ತಾವು ಲಕ್ಷ್ಮೀ ನರಸಿಂಹದೇವರು ಪ್ರಾಣದೇವರು ಅಲ್ಲಿ ಇದ್ದು ಅಲ್ಲೇ ಅವರು ವೃಂದಾವನಸ್ಥರಾಗ್ತಾರೆ. ಇವತ್ತು ಕೂಡ ಆ ಕಾಯಂಬಾಡಿಯಲ್ಲಿ ಲಕ್ಷ್ಮೀ ನರಸಿಂಹದೇವರು, ಪ್ರಾಣದೇವರು ಹಾಗೂ ವೃಂದಾವನ ಇರತಕ್ಕಂಥ ಸ್ಥಳ ಇದೆ. ಇಂತಹ ಜಪದಲ್ಲೇ ಮಂತ್ರಸಿದ್ಧಿಯಲ್ಲೇ ಕೃಷ್ಣ ವೇದವ್ಯಾಸ ಮಂತ್ರಗಳನ್ನೇ ಜಪ ಮಾಡುವುದೇ ಒಂದು ದೊಡ್ಡ ಒಂದು ಸಾಧನೆ ಅಂದುಕೊಂಡು ಅದರಿಂದನೇ ಭಗವಂತನನ್ನು ಕಾಣುವ ಕುತೂಹಲ ಇರತಕ್ಕಂತಹ ಯತಿಗಳಿರತಕ್ಕಂತಹ ಒಂದು ಪರಂಪರೆ ನಮ್ಮದು ಶ್ರೇಷ್ಠವಾದ ಪರಂಪರೆ ಇದೆ. ಮುಂದೆ ಅವರೇ ಇದು ಹೀಗೆ ಅಲ್ಲಿ ಆದರು. ವಿಷ್ಣು ತೀರ್ಥರಂತೂ ಅಲ್ಲಿ ಕುಳಿತವರು ಅಲ್ಲೇ ಕೂತಿದ್ದಾರೆ. ವಿಷ್ಣು ತೀರ್ಥ ಅದು ನಿಮಗೆ ಗೊತ್ತಿದೆ, ಮಧ್ವವಿಜಯದಲ್ಲಿ ಹೇಳಿದ್ದಾರೆ. ಇನ್ನೂ ತಪಸ್ಸಿಗಾಗಿ ಕೂತಿದ್ದಾರೆ ಅಂತಂದರೆ ಈ ಕಡತ್ತಿಲ ಎಂಬತಕ್ಕಂಥ ಗ್ರಾಮ ಇದೆಯಲ್ಲ, ಆ ಕಡತ್ತಿಲ ಎಂಬತಕ್ಕಂಥ ಗ್ರಾಮದಲ್ಲಿ ಒಂದು ಶ್ರೀಮದ್ ಆಚಾರ್ಯರು ತಮ್ಮ ಎಲ್ಲ ಗ್ರಂಥಗಳನ್ನು ಭೂಗತ ಮಾಡಿ ಅದರ ಮೇಲೆ ಒಂದು ತೀರ್ಥ ನಿರ್ಮಾಣ ಮಾಡಿ ಪುಸ್ತಕವನ್ನು ಇಟ್ಟಿದ್ದಾರೆ. ಅಥವಾ ಬರೆದಿರ್ತಕ್ಕಂಥ ಸರ್ವಮೂಲ ಗ್ರಂಥಗಳನ್ನು ಬರೆದು ಇಟ್ಟಿದ್ದಾರೆ. ಕಡತ್ತಿಲ ಎಂಬತಕ್ಕಂಥ ಗ್ರಾಮ, ಆ ಕಡತ್ತಿಲ ಎಂಬತಕ್ಕಂಥ ಗ್ರಾಮದಲ್ಲಿ ಅದು ಪುಸ್ತಕ ತೀರ್ಥ ಅಂತಲೇ ಹೆಸರು. ಅದಕ್ಕೆ ಮೇಲೆ ತೀರ್ಥ ಇದೆ, ಕೆಳಗಡೆ ಅವರು ಭೂಗತ ಮಾಡಿರ್ತಕ್ಕಂಥ ಎಲ್ಲ ಗ್ರಂಥಗಳಿವೆ. ಪುನಃ ಈ ಧರ್ಮಜ್ಞಾನಿ ಆದ ನಂತರ ಏನು ಕುಮಾರ ಪರ್ವತದೇನು ಕುಳಿತಿದ್ದಾರಲ್ಲ ವಿಷ್ಣು ತೀರ್ಥರು 36,000 ವರ್ಷಗಳ ನಂತರ ಪುನಃ ಮರಳಿ ಬಂದು ಅಲ್ಲಿರ್ತಕ್ಕಂಥ ಪುಸ್ತಕಗಳನ್ನು ಹೊರತೆಗೆದು ಪುನಃ ಧರ್ಮವನ್ನು ಪ್ರತಿಪಾದನೆ ಮಾಡ್ತಾರೆ. ಅಂದರೆ ಅರ್ಥ ಏನು, ಮುಂದೆ ಹೋಗ್ತಾ ಧರ್ಮ ಕೆಡ್ತಾ ಹೋಗ್ತದೆ, ಧರ್ಮಜ್ಞಾನಿ ಆಗ್ತದೆ ಅಂತಲೇ ಅರ್ಥ ಆಗ್ತದೆ ಅಂತ ಸಂದರ್ಭ ಬರ್ತದೆ. ಅಲ್ಲಿ ತನಕ ಶ್ರೀಮದ್ ಆಚಾರ್ಯರ ಕರುಣೆಯಿಂದ ಇಂಥ ಅಪರೋಕ್ಷ ಜ್ಞಾನಿಗಳ ಕರುಣೆಯಿಂದ ನಮ್ಮ ಪರಂಪರೆ ಹೀಗೆ ನಡೆದುಕೊಂಡು ಹೋಗ್ತದೆ. ಹೋಗ್ತಾ ಅದು ವಿಪರೀತವಾಗಿ ನಿಲ್ತದೆ. ಆ ಸಮಯ 36,000 ವರ್ಷದ ನಂತರ ಅವರು ಬರ್ತೇವೆ ಅಂತ ಹೇಳಿದ್ದಾರೆ.
ಅಲ್ಲಿ ತಂದರೆ ಇನ್ನು ಮುಂದೆಲ್ಲ ಕಾಲ ಕಠಿಣ ಅಂತ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಆ 36,000 ವರ್ಷ ಆದ ನಂತರ ಪುನಃ ವಿಷ್ಣು ತೀರ್ಥರು ಬರಲಿಕ್ಕಿದ್ದಾರೆ. ಈಗೂ ಕೂಡ ಅವರಲ್ಲೇ ಇದ್ದಾರೆ. ವಿಷ್ಣು ತೀರ್ಥರ ವೃಂದಾವನ ಇತ್ಯಾದಿಗಳಿಲ್ಲ. ಅನಿರುದ್ಧ ತೀರ್ಥರು ಇದ್ದಾರೆ. ನೀವು ಸುಬ್ರಹ್ಮಣ್ಯಕ್ಕೆ ಹೋದವಾಗ ಅನಿರುದ್ಧ ತೀರ್ಥರನಿಗೆ ವೃಂದಾವನ ಕಾಣ್ತದೆ. ಎಲ್ಲರೂ ಕೂಡ ನೀವು ಸುಮಾರು ವೃಂದಾವನಗಳಿದೆ, ಅಲ್ಲೆಲ್ಲ ಪ್ರದಕ್ಷಿಣೆ ಮಾಡಬಹುದು. ಮತ್ತು ವಿಶೇಷವಾದ ಶೇಷಾವಶ ಸಂಭೂತರು ಅಂತೆಲ್ಲ ಕರೀತಾರೆ. ವಿಷ್ಣು ತೀರ್ಥರು ಶೇಷ ರೂಪದಿಂದೆಲ್ಲ ಬಂದು ಓಡಾಡ್ತಾರೆ ಅಂತ ಹೀಗೆಲ್ಲ ಉಂಟು. ಇನ್ನೇನು ಐತಿಹ್ಯಗಳು ಪುರಾಣಗಳು ಕಂಡು ಬರ್ತದೆ. ಇವೆಲ್ಲ ಎಂದೋ ಇದು ಭಾಗವತ ಕೃತತ್ರೇತ ದ್ವಾಪರದಲ್ಲಿ ಆದ ಕಥೆಯಲ್ಲ. ಇದು ಅತ್ಯಂತ ಏನು ಒಂದು 700 ಶತಮಾನದ ಹಿಂದೆ ಆದಂತಹ ತಪಸ್ಸುಗಳನ್ನು ಇದ್ದಂತಹ ಸ್ಥಳ. ಇದು ಪರಂಪರೆ. ಎಲ್ಲೋ ಕಂಡಿದ್ದ ಇಂತಹ ಸಾಧಕರು ಬಂದಿರತಕ್ಕಂಥದ್ದು. ಇಂಥ ಮಾಹಿತಿಗಳ ಪರಂಪರೆ ಭಾಳ ಶ್ರೇಷ್ಠವಾಗಿದೆ ಅಂತ ಹೇಳ್ತಾ ಹೀಗೆ ತಪಶ್ಶಕ್ತಿ ಎಲ್ಲ ಪಡ್ಕೊಂಡಿರ್ತಕ್ಕಂಥವರು, ಮಂತ್ರಸಿದ್ಧಿ ವಾಕ್ಶುದ್ಧಿ ಪಡ್ಕೊಂಡಿರ್ತಕ್ಕಂಥ ಮಹಾಮಯತಿಗಳನ್ನು ನಾವು ಕಾಣಬಹುದಾಗಿದೆ. ಇಂಥ ಶ್ರೇಷ್ಠ ಯತಿಗಳು ಬರ್ತಾರೆ. ಬಹಳಷ್ಟು ಜನಕ್ಕೆ ಏನು ಯತಿಗಳೊಂದುಗಳೇನ ಗ್ರಂಥ ಬರೀತಾರೆ, ಪ್ರತಿವಾದಗಳ ಜೊತೆ ವಾದವನ್ನು ಮಾಡ್ತಾರೆ ಅಂತ ಬಹಳಷ್ಟು ಜನಕ್ಕೆ ಗಮನಕ್ಕೆ ಬಂದು ಬಿಟ್ಟಿರ್ತದೆ. ಖಂಡಿತ ಇಲ್ಲ. ಅಧ್ಯಯನದ ಜೊತೆಗೆ ವಿಶೇಷ ತಪಶ್ಶಕ್ತಿ ಮತ್ತು ತ್ರಿಕಾಲ ಜ್ಞಾನ. ಅನಿರುದ್ಧ ತೀರ್ಥರಿಗೆ ಹಿಂದೆ ಆಗೋದು ಈಗಿದ್ದು ಮುಂದಿಂದು ಎಲ್ಲ ಅವ್ರಿಗೆ ಗೊತ್ತಾಗ್ತಿತ್ತಂತೆ. ಅಂತಹ ಮಹಾಜ್ಞಾನಿಗಳು ಇರ್ತಕ್ಕಂತಹ ಒಂದು ಪರಂಪರೆ ಅಂದರೆ ನಮ್ಮ ವೈಷ್ಣವ ಪರಂಪರೆ. ಇನ್ನು ಇಂತಹ ವೈಷ್ಣವ ಪರಂಪರೆ ಶ್ರೇಷ್ಠವಾಗಿದೆ ಅಂತ ಹೇಳ್ತಾ ಆ ಪರಂಪರೆಯಲ್ಲಿ ಬಂದಂತಹ ಬರೇ ನಾವು ಭಾಗ್ಯವಂತರು. ಅಂತಹ ಯತಿಗಳನ್ನು ಸ್ಮರಣೆ ಮಾಡಬೇಕು. ಎಷ್ಟೋ ಜನಕ್ಕೆ ಎಷ್ಟೋ ಯತಿಗಳು ಹೆಸರು ಗೊತ್ತಿಲ್ಲ. ಪಂಡಿತರಿಗೆ ಉಪನ್ಯಾಸ ಹೇಳ್ತಿರ್ತಾರೆ, ಗೊತ್ತಿರ್ತದೆ. ಅಲ್ಲಿ ಪುಸ್ತಕವನ್ನು ಓದ್ತಾರೆ, ಗೊತ್ತಿರ್ತದೆ. ಸಾಮಾನ್ಯ ಜನರಿಗೆ ಇಂತಹ ಒಂದು ಶ್ರೇಷ್ಠ ಯತಿ ಪರಂಪರೆ ನಮ್ಮದು ಇದೆ ಅಂತ ಬರ್ತಕ್ಕಂಥದ್ದು ಗೊತ್ತಿರೋಲ್ಲ. ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಯಾರ್ಯಾರು ಇದ್ದರು ಅಂತ ತಿಳಿಸುವ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಎಲ್ಲವನ್ನೂ ಪೂರ್ತಿ ಅವಲೋಕನ ಮಾಡಲಿಕ್ಕೆ ಹೇಳಕ್ಕೆ ಆಗೋದಿಲ್ಲ. ಇಂಥ ಶ್ರೇಷ್ಠ ಪರಂಪರೆ ನಮ್ಮದು ಅಂತ ಕುತೂಹಲ, ನಮಗೆ ಹೆಮ್ಮೆ ಅನ್ನಿಸ್ತದೆ. ಅಹೋಭಾಗ್ಯಂ ಮಧು ಮಾರ್ಗಾನು ವರ್ತಿನಾಮ್ ಅಂತ ಹೇಳಿದ ಹಾಗೆ ಇಂತಹ ಸತ್ಪರಂಪರೆ ಇದೆ. ಒಂದೊಂದು ಮಠದಲ್ಲಿಯೂ ಕೂಡ ಮಹಾನ್ ವಿಭೂತಿ ಪುರುಷರು ಇದ್ದಾರೆ. ಎಷ್ಟು ಮಠಗಳಿದೆ. ಯಾವುದೇ ಮಠ ತೆಗೆದುಕೊಂಡರೂ ಕೂಡ ಇಂತಿಂಥ ಮಹಾ ಸಾಧಕರು ಸಿಗ್ತಾರೆ ಅಂತ ಹೇಳ್ತಾ ಪುನಃ ನಾನು ಇವಾಗ 16 ಮತ್ತು 17 ಶತಮಾನದ ವಿಷಯ ನಿಮಗೆ ಹೇಳ್ತಾ ಇದ್ದೆ. ಇದೇ ಸಂದರ್ಭದಲ್ಲಿ ಆ ಸುಬ್ರಹ್ಮಣ್ಯ ಮಠದ ಪರಂಪರೆಯಲ್ಲಿ ಬಂದಿರತಕ್ಕಂತಹ 19ನೇ ಯತಿಗಳು ಹತ್ತತ್ರ ಅಂದರೆ ವೇದ ಪೂಜ್ಯ ತೀರ್ಥರು. ಅವರು ವಿಷಯ ಹೇಳುವ ನಿಮಿತ್ತ ಅವರ ಮೂಲ ಪುರುಷರು ವಿಷ್ಣು ತೀರ್ಥರು, ಅನಿರುದ್ಧ ತೀರ್ಥರು. ಅದೇ ಪರಂಪರೆಯಲ್ಲಿ ಬಂದಂತಹ ನಂತರ ಎಷ್ಟೋ ಸಮಯದ ನಂತರ 18, 19ನೇ ಪೀಠ. ಅದಾದ ನಂತರ ವೇದಗರ್ಭ ತೀರ್ಥರು, ವೇದ ಪೂಜ್ಯ ತೀರ್ಥರು, ವೇದೇಶ ತೀರ್ಥರು, ಅಲ್ಲಿ ವಿಷ್ಣು ತೀರ್ಥರು, ಅವರಿಂದ ವೇದವ್ಯಾಸ ತೀರ್ಥರು. ಅವರು ಮಹಾಜ್ಞಾನಿಗಳೇ. ಸೋದೆ ಮಠದ ಪರಂಪರೆಯಲ್ಲಿ ಎಂತೆಂತಹ ಜ್ಞಾನಿಗಳ ಬೀಡು ನಮ್ಮದಾಗಿತ್ತು. ಅಂತಹ ಒಂದು ಪರಂಪರೆ ನಮ್ಮದು ಅಂತ ಹೇಳ್ತಾ ಮತ್ತಷ್ಟು ವಿಚಾರಗಳನ್ನು ಅಂದರೆ ಇದು 16 ಮತ್ತು 17ನೇ ಒಂದು ಕಾಲಘಟ್ಟದಲ್ಲಿ ಆ ಪರಂಪರೆಯಲ್ಲಿ ಬಂದಿರತಕ್ಕಂಥ ಯತಿಗಳೂ ಕೂಡ ಮುಂದುವರೆದಿದ್ದಾರೆ. ವೇದೇಶ ತೀರ್ಥರಾಗಿರ್ಬೋದು, ಮುಂದಿರತಕ್ಕಂತಹ ಸುಬ್ರಹ್ಮಣ್ಯ ಮಠದ ಪರಂಪರೆ, ಸೋದೆ ಮಠದ ಪರಂಪರೆಯಲ್ಲಿ ಅಂತೂ ಕೂಡ ಮಹಾಜ್ಞಾನಿಗಳು ಬಂದಿರತಕ್ಕಂತಹ ಒಂದು ಸಂದರ್ಭ ಇದೆ. ಹೀಗೆ ಆ ಕಡೆ 8 ಉಡುಪಿಯ ಮಠಗಳು, ಜೊತೆಗೆ ಭಂಡಾರಕೆರೆ ಮಠ, ಭೀಮನಕಟ್ಟೆ ಮಠ, ಸುಬ್ರಹ್ಮಣ್ಯ ಮಠ, ಆ ಭಾಗದಲ್ಲಿ ಘಟ್ಟದ ಮೇಲೆ ಒಂದಿಷ್ಟು ಮಠಗಳು, ಅಷ್ಟೂ ಮಠಗಳ ಒಂದಿಷ್ಟು ಯತಿಗಳು, ಅವರವರ ಸಾಧನೆ, ಅದೆಲ್ಲ ಒಂದು ಸಿದ್ಧಿಯನ್ನು ನಾವು ಗಮನಿಸುವ ಒಂದು ಭಾಗ್ಯ ನಮ್ಮದಾಗಬೇಕು. ಅಂಥವರ ಯತಿಗಳ ಸ್ಮರಣೆಯನ್ನು ಮಾಡಿದರೆ ನಮ್ಮ ವೈಷ್ಣವ ಪರಂಪರೆ ಎಷ್ಟು ಶ್ರೇಷ್ಠ ಅಂತ ಗೊತ್ತಾಗ್ತದೆ. ಅಂಥ ಮಹಾಜ್ಞಾನಿಗಳ ಅಪರೋಜ್ಞಾನಿಗಳ ಒಂದು ಅನುಗ್ರಹ ಎಲ್ಲರೂ ಕೂಡ ಆಗಲಿ ಅಂತ ಹೇಳ್ತಾ ಸಾಧ್ಯವಾದಷ್ಟು ಮಟ್ಟಿಗೆ ಮತ್ತಷ್ಟು ವಿಚಾರಗಳನ್ನು ಅಂದರೆ ಈ 16, 17ರಲ್ಲಿ ಬಂದಿರತಕ್ಕಂಥ ವಿಶೇಷವಾಗಿ ಶ್ರೀ ರಾಘವೇಂದ್ರ ಶ್ರೀಪಾದಂಗಳವರು ಬಂದಿದ್ದಾರೆ. ಅವರ ಪರಂಪರೆಯಲ್ಲಿ ಮುಂದೆ ಬರತಕ್ಕಂಥ ಅನೇಕ ಯತಿಗಳು ಬಂದಿದ್ದಾರೆ. ಸುಮತೀಂದ್ರರು ಬಂದಿದ್ದಾರೆ. ಅವರ ಒಂದು ಮಹಿಮೆ ಅಪಾರವಾಗಿದೆ. ಈ ಕಡೆ ಉತ್ತರ ಮಠದ ಪರಂಪರೆಯಲ್ಲಿ ಅನೇಕ ಇನ್ನೂ ಯತಿಗಳು ಬರ್ತಾರೆ. ಅವರು ಕೂಡ ಸತ್ಯ ಪರಾಕ್ರಮ ತೀರ್ಥರು ಮೊದಲಾದವರು ಇರತಕ್ಕಂತಹ ಹೀಗೆ ಅನೇಕ ಯತಿಗಳಿದ್ದಾರೆ. ಅವರೂ ಕೂಡ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ನೋಡ್ತಾ ಇಂತಹವರ ಒಂದು ನೇತೃತ್ವದಲ್ಲಿ ನಮ್ಮ ಜನಾಂಗದವರು, ನಮ್ಮ ಹಿಂದಿನವರು ಪೂರ್ವಜರು ಏನಿದ್ರು ಅವಂತಹವರ ಒಂದು ಮಾರ್ಗದರ್ಶನದಲ್ಲಿ ಬಂದಿದ್ದಾರೆ ಅನ್ನತಕ್ಕಂಥ ಒಂದು ವಿಷಯವನ್ನು ಗಮನಿಸ್ತಾ
ಒಟ್ಟಾರೆ ನಮ್ಮ ವೈಷ್ಣವ ಪರಂಪರೆ ಶ್ರೇಷ್ಠವಾಗಿದೆ ಅಂತ ಹೇಳ್ತಾ ಮತ್ತಷ್ಟು ವಿಚಾರಗಳನ್ನು ನಾಳೆ ತಿಳಿಸುವ ಪ್ರಯತ್ನವನ್ನು ಮಾಡ್ತೇನೆ. ನಮಸ್ಕಾರ.